जडं विमलं सदा आनन्दतीर्थमतुलं भजे तापत्रयापहं पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम् ಉಪಸ್ಥಿತರಿರುವ ಎಲ್ಲ ವಿದ್ವಾಂಸರನ್ನು ಹಾಗೂ ಭಗವದ್ಭಕ್ತರನ್ನು ಅಭಿನಂದಿಸುತ್ತಾ ಈ ಜ್ಞಾನಸತ್ರದಲ್ಲಿ ತತ್ವತೋ ಭೇದ ಅನ್ನುವ ವಿಷಯದ ಬಗ್ಗೆ 4 ಮಾತುಗಳನ್ನು ಹೇಳಲಿಕ್ಕೆ ಉಪಕ್ರಮಿಸ್ತಾ ಇದ್ದೇನೆ. ತತ್ವತಃ ಭೇದ ಅನ್ನೋದಕ್ಕೆ ಅರ್ಥ ಭೇದವು ಪಾರಮಾರ್ಥಿಕ, ಪರಮಸತ್ಯ. ಪರಮಸತ್ಯ ಅಂತಂದರೆ ಹಾಗಾದರೆ ಇನ್ನೊಂದು ಸತ್ಯ ಇದೆ ಅಂತ, ಅದು ಮುಂದೆ ನಾವು ಚರ್ಚೆಯಲ್ಲಿ ನೋಡೋಣ. ಮುಂದೆ ನಾವು ಐತಿಹಾಸಿಕವಾಗಿ ನೋಡಿದಾಗ ಭಾರತದಲ್ಲಿ ಎಷ್ಟು ದರ್ಶನಗಳು ಬಂದಿವೆ, ಅವುಗಳಲ್ಲಿ ಶಂಕರಾಚಾರ್ಯರ ಮತಾನುಯಾಯಿಗಳು ಮಾತ್ರ ಅದ್ವೈತಿಗಳು. ಇನ್ನೊಂದು ಸ್ವಲ್ಪ ಹೇಳ್ತಾರೆ, ಕಾಶ್ಮೀರದಲ್ಲೊಂದು ಪಾಶುಪತ ಶಾಕ್ತರ ಮತ ಇತ್ತು ಅಂತ ಹೇಳಿ ಅವರು ಅದ್ವೈತಿಗಳು. ಬಿಟ್ಟರೆ ಸಾಂಖ್ಯರು, ನೈಯಾಯಿಕರು, ಶೈವರು, ಶಾಕ್ತರು, ಶಕ್ತಿಯನ್ನು ಉಪಾಸನೆ ಮಾಡ್ತಕ್ಕಂತಹ ದೇವಿ ಉಪಾಸಕರು, ಸ್ಕಾಂದರು, ಸ್ಕಂದ ಸರ್ವೋತ್ತಮ ಅಂತ ಹೇಳ್ತಕ್ಕಂಥವರು, ಹಾಗೆ ಸೌರ, ಬೇರೆ ಎಷ್ಟೇ ಮತಗಳನ್ನು ತಗೊಂಡರು ಅವರೆಲ್ಲರೂ ಕೂಡ ಅವನು ದೊಡ್ಡವನು, ನಾವು ಅವನ ದಾಸ ಅಂತ ಹೀಗೆ ಜೀವೇಶ್ವರರಲ್ಲಿ ಭೇದವನ್ನು ಒಪ್ಪಿದವರು. ಈಶ್ವರ ಬ್ರಹ್ಮ ಅಂದರೆ ಯಾರು, ಸರ್ವೋತ್ತಮ ಯಾರು ಅನ್ನೋ ವಿಷಯದಲ್ಲಿ ವಿವಾದ ಅಷ್ಟೇ ಹೊರತು ಭೇದದ ವಿಷಯದಲ್ಲಿ ವಿವಾದ ಇಲ್ಲ. ಹೀಗೆ ಇದನ್ನು ನೋಡಿದಾಗ ಭೇದವನ್ನು ಹೇಳ್ತಕ್ಕಂಥ ದಾರ್ಶನಿಕರ ಸಂಖ್ಯೆ ಬಹಳ ದೊಡ್ಡದಿದೆ. ಮುಂದೆ ಈ ಉದಾಹರಣೆಗೆ ನ್ಯಾಯ ವೈಶೇಷಿಕರಲ್ಲಿ ಇಷ್ಟು ಅನೇಕ ಜನ ಗ್ರಂಥಕಾರರು ಪ್ರಸಿದ್ಧರಾದವರಿದ್ದಾರೆ. ಸೂತ್ರಕಾರರು, ಗೌತಮ ಕಣಾದರು, ಆಮೇಲೆ ಭಾಷ್ಯವನ್ನು ಬರೆದವರು, ಅದಕ್ಕೆ ವಿವರಣೆಯನ್ನು, ಟೀಕಾ ಟಿಪ್ಪಣಿಗಳನ್ನು ಬರೆದವರು, ಅವರೆಲ್ಲ ಇವತ್ತು ಅಷ್ಟು ಪ್ರಸಿದ್ಧರಲ್ಲದೆ ಹೋದರೂ ಕೂಡ ಪ್ರಾಚೀನ ಭಾರತದ ಪ್ರಸಿದ್ಧ ಗ್ರಂಥಕಾರರು. ಇವರೆಲ್ಲ ದ್ವೈತವನ್ನು ಪ್ರತಿಪಾದನೆ ಮಾಡಿದವರು. ದರ್ಶನಗಳನ್ನು ಹೇಳಿದವರಲ್ಲಿ ಸಾಂಖ್ಯದ ಕಪಿಲ, ಶ್ರೀಧರಾಚಾರ್ಯ, ವಲ್ಲಭಾಚಾರ್ಯ, ಪಾರ್ಥಸಾರಥಿ ಮಿಶ್ರ ಮೀಮಾಂಸಕರು, ಈ ಕಡೆ ಯಾಮನಾಚಾರ್ಯರು, ಯಾದವ ಪ್ರಕಾಶರು, ರಾಮಾನುಜಾಚಾರ್ಯರು ಅಂಥೇಳಿ ವಿಶಿಷ್ಟಾದ್ವೈತಗಳಿರಬಹುದು, ಶ್ರೀಕಂಠಾಚಾರ್ಯ, ಶ್ರೀಕರಾಚಾರ್ಯ ಅಂಥೇಳಿ ಶಕ್ತಿ ವಿಶಿಷ್ಟಾದ್ವೈತ, ನಿಂಬಾರಕಾಚಾರ್ಯರು ಉತ್ತರ ಭಾರತದವರು, ಇವರೆಲ್ಲರೂ ಕೂಡ ಅವರು ಭೇದ ಸಿದ್ಧಿ ಅಂತ ಒಂದು ಗ್ರಂಥ, ಅದು ದ್ವೈತ ಅಂದರೆ ಮಧ್ವಾಚಾರ್ಯರ ದ್ವೈತ ಸಿದ್ಧಾಂತದ ಪರಿಚಯ ಇಲ್ಲದೇ ಇರತಕ್ಕಂತಹ ನೈಯಾಯಿಕರ ಬರೆದವರು. ಅದರ ಒಂದು ಮುನ್ನುಡಿಯಲ್ಲಿ ಸೂರ್ಯನಾರಾಯಣ ಶುಕ್ಲ ಅನ್ನೋರು ಇದನ್ನು ಗುರುತಿಸ್ತಾರೆ. ಇದನ್ನು ನಾವು ಸುಮ್ಮನೆ ಒಂದು ಸಲ ಹೀಗೆ ನೋಡೋದಾದರೆ ಅಂದರೆ ಭೇದ ಪಕ್ಷವನ್ನು ಇಟ್ಟುಕೊಂಡು ರಚನೆಯಾಗಿರ್ತಕ್ಕಂಥ ಅನೇಕ ಗ್ರಂಥಗಳಿವೆ. ಅದರಲ್ಲಿ ಒಳ್ಳೆ ಚರ್ಚೆ ಎಲ್ಲ ನಡೆದಿದೆ. ಅಂದರೆ ಶ್ರೀಮದ್ ಆಚಾರ್ಯರ ದ್ವೈತ ಸಿದ್ಧಾಂತವನ್ನು ಗಮನಿಸದೆಯೂ ಭೇದವನ್ನು ಸಾಧನೆ ಮಾಡಿಕೊಂಡು ಬಂದಂಥವರ ಒಂದು ದೊಡ್ಡ ಪರಂಪರೆ ಇದೇ ಭಾರತದಲ್ಲಿ ಅನ್ನೋದನ್ನು ನಾವು ಇಷ್ಟಂಶವನ್ನು ಪೀಠಿಕಾ ರೂಪದಲ್ಲಿ ನಾವು ಗುರುತಿಸಬಹುದು. ಈಗ ನಾವು ನೇರವಾಗಿ ದ್ವೈತ ಸಿದ್ಧಾಂತದ ರೀತಿಯಿಂದ ನೋಡೋದಾದರೆ ಅದರಲ್ಲಿ ಶ್ರೀಮದ್ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಒಂದು ಸಂದರ್ಭದಲ್ಲಿ ಮೋಕ್ಷ ಸಿಗಬೇಕು ಅಂತಂದರೆ ಇಷ್ಟು ವಿಷಯಗಳನ್ನು ತಿಳ್ಕೊಂಡಿರಲೇಬೇಕು ಅಂತ ಹೇಳಿದ್ದಾರೆ. ಅವುಗಳದೊಂದು ಪಟ್ಟಿ ಕೊಟ್ಟಿದ್ದಾರಲ್ಲಿ. ಅಂದರೆ ಅದನ್ನು ನಾವು ಇನ್ನೂ ಸ್ವಲ್ಪ ಸಂಗ್ರಹ ಮಾಡಿ ನೋಡೋದಾದರೆ ಅದರ ಮುಂದಿಂದರಲ್ಲಿ ಇಲ್ಲಿ ಗಮನಿಸಿದರೆ ಮುಕ್ತಿರ್ನಚಾನ್ಯಥ ನ ಕಸ್ಯಾಪಿ ವಿಮುಕ್ತಿ, ಇದನ್ನು ತಿಳಿದೇ ಇದ್ದರೆ ಮುಕ್ತಿ ಇಲ್ಲ, ಅನ್ಯಥ ಇದನ್ನು ಬಿಟ್ಟರೆ ಮುಕ್ತಿ ಸಿಗಲ್ಲ ಅಂತ ಈ ಥರ ಹೇಳಿರ್ತಕ್ಕಂಥ ವಿಷಯಗಳು. ಅದು ಯಾವುದ್ಯಾವುದು ಅಂತ ನೋಡ್ತಾ ಬಂದರೆ ಅಲ್ಲಿ ಮುಂದಿಂದರಲ್ಲಿ ಇದನ್ನೆಲ್ಲ ಸಂಗ್ರಹ ಮಾಡಿ ಕೊಟ್ಟಿದೆ. ಒಂದು ಕಡೆ ಪರಮಾತ್ಮ, ಇನ್ನೊಂದು ಕಡೆ ಜಡ, ಇನ್ನೊಂದು ಕಡೆ ಜೀವರಿದ್ದಾರೆ. ಇವರಿಗೆಲ್ಲ ಸಂಬಂಧಪಟ್ಟ ಹಾಗೆ ಇಷ್ಟು ವಿಷಯಗಳು ಗೊತ್ತಿರಲೇಬೇಕು. ಭಗವಂತನಿಗೆ ಸಂಬಂಧಪಟ್ಟ ಹಾಗೆ ಸರ್ವೋತ್ತಮತ್ವ, ಅವನ ರೂಪಗಳಲ್ಲಿ ಅಭೇದ ಇದೆ, ಅವನು ನಿರ್ದೋಷ, ಅವನು ಗುಣಪರಿಪೂರ್ಣ, ಅವನ ಅವತಾರಗಳು ಯಾವುದು, ಅವನ ಆವೇಶಗಳು ಯಾವುದು, ಅವತಾರ ಅಲ್ಲದೆ ಇರೋದು ಯಾವುದು, ಇದೆಲ್ಲ ವಿವರಣೆ ಮಾಡಲಿಕ್ಕೆ ಹೋಗಲ್ಲ ನಾನು. ಹಾಗೆ ಜಗತ್ತಿನ ವಿಷಯದಲ್ಲಿ ಬಂದಾಗ ತಾರತಮ್ಯ, ಪಂಚಭೇದಗಳು, ಇವತ್ತು ನಾವು ಈಗ ವಿಷಯಕ್ಕೆ ಬರ್ತಾ ಇದ್ದೀವಿ. ಈ ಭೇದಗಳ ಜ್ಞಾನ, ಹಾಗೆ ಸೃಷ್ಟ್ಯಾದಿಗಳು ಭಗವಂತನಿಂದಲೇ ಆಗ್ತವೆ ಅನ್ನೋದು ಇದೆರಡು. ಇನ್ನೊಂದು ವೇದಶಾಸ್ತ್ರಗಳೆಲ್ಲ ಹರಿಸರ್ವೋತ್ತಮತ್ವವನ್ನೇ ಹೇಳ್ತವೆ. ಸೊ ಇಲ್ಲಿ 3, 6, 9, 11 ವಿಷಯಗಳು. ಇಷ್ಟು ವಿಷಯಗಳನ್ನು ಒಬ್ಬ ಸಾಧಕ ಮನವರಿಕೆ ಮಾಡಿಕೊಳ್ಬೇಕು. ಇದರಲ್ಲಿ ಗೊಂದಲ ಇರಬಾರ್ದು. ಇವತ್ತು ಇಲ್ಲೇನೋ ಕೇಳಿದ್ವಿ, ಇದು ಸರಿ ಅನ್ನಿಸ್ತು, ಇನ್ನೊಂದು ಕಡೆ ಎಲ್ಲೋ ಹೋಗಿ ಇನ್ನೇನೋ ಕೇಳಿದ ಕೂಡಲೇ
ಅದು ಸರಿ ಅನ್ನಿಸ್ತು ಅಂತ. ಹಂಗಾಗದೇನೆ ಯಾರು ಏನು ಕೇಳಿದ್ರೂ ಅದು ಅಷ್ಟು ನಮಗೆ ಗಟ್ಟಿ ಅನ್ನೋ ಥರ. ಈ ಉದಾಹರಣೆಗೆ ತಾರತಮ್ಯ ಅಂತ ತೊಗೊಂಡ್ರೆ ಅದರಲ್ಲಿ ನಾವು ಸೂಕ್ಷ್ಮಕ್ಕೆ ಹೋದರೆ ಒಂದೊಂದು ಪದವಿಗೆ ಎಷ್ಟು ಗುಣ ತಾರತಮ್ಯ ಏನು ಅನ್ನೋದೆಲ್ಲ ತುಂಬ ಸೂಕ್ಷ್ಮ ಇದೆ. ಅಂಥ ವಿಷಯಗಳೆಲ್ಲ ಎಲ್ಲ ವಿಷಯಗಳು ಎಲ್ಲ ಅಂಶದಲ್ಲಿ ಗಟ್ಟಿ ಆಗಲಿಕ್ಕೆ ಪರ್ಫೆಕ್ಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ತಾರತಮ್ಯ ಇದೆ ಅನ್ನೋದು ಪರ್ಫೆಕ್ಟ್ ಆಗಬೇಕು. ಇಲ್ಲ ಶಾಸ್ತ್ರಗಳು ಮೊದಲು ತಾರತಮ್ಯ ಹೇಳ್ತವೆ, ಆಮೇಲೆ ತಾರತಮ್ಯ ಇಲ್ಲ, ಹಾಗೆಲ್ಲ ಗೊಂದಲ ಆಗಬಾರ್ದು. ಇವಿಷ್ಟನ್ನು ಚೆನ್ನಾಗಿ ತಿಳಿದರೇನೆ ಮೋಕ್ಷ ಅಂತ ಹೇಳ್ತಾ ಅದರಲ್ಲಿ ಈ ಪಂಚಭೇದಗಳ ವಿಷಯಗಳನ್ನು ತಿಳಿಸಿದ್ದಾರೆ. ಅದರಿಂದ ನಾವು ಇವತ್ತು ನೋಡ್ತಾ ಇರತಕ್ಕಂಥ ವಿಷಯ ಏನೋ ಅಕಾಡೆಮಿಕ್ ಇಂಟ್ರೆಸ್ಟ್ನ ವಿಷಯ ಅಲ್ಲ. ಇದು ನೇರವಾಗಿ ಮೋಕ್ಷಕ್ಕೆ ಸಾಧಕರ ಜೀವನದ ಅತ್ಯಂತ ಸಾರಭೂತವಾದಂತಹ ಪ್ರಯತ್ನವಾಗಿರತಕ್ಕಂಥದ್ದಕ್ಕೆ ಸಂಬಂಧಪಟ್ಟಂತಹ ವಿಷಯ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತಹ ಪ್ರಮಾಣಗಳನ್ನು ಅಲ್ಲಿ ಕೊಟ್ಟಿದೆ. ಹಿಂದೆ ಕೊಟ್ಟಂತಹ ಪ್ರಮಾಣ ಅಲ್ಲದೆ ಭಾಗವತ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ಹೇಳ್ತಾರೆ. ಅಲ್ಲಿ ಕೊನೆಯ ವಾಕ್ಯದಲ್ಲಿ ಕೊಟ್ಟಿರತಕ್ಕಂಥದ್ದು ಒಂದೆರಡು ಭಾಗವತ ಮತ್ತು ಮುಂಡಕೋಪನಿಷತ್ತಿನ ಭೇದ ದೃಷ್ಟಿಯ ಅಭಿಮಾನೇನ ನಿಸ್ಸಂಗೇನಾಪಿ ಕರ್ಮಣ ಸನಕಾದಿ ಮುನಿಗಳ ಸಾಧನೆಯನ್ನು ಹೇಳ್ತಾ ಭೇದ ದೃಷ್ಟಿಯಿಂದ ಅವರು ಈ ಪದವಿಗೆ ಏರಿದ್ದಾರೆ. ಆ ಭೇದ ಎಲ್ಲವೂ ಒಂದು ಅಲ್ಲ, ಬೇರೆ 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 ಅಂತ ತಿಳಿತಾ ಹೋಗೋದಕ್ಕೆ ಅಷ್ಟು ಒಂದು ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ. ಹಾಗೆ ಮುಂಡಕೋಪನಿಷತ್ತಿನ ಈ ಉಪನಿಷತ್ತಿನ ಅನೇಕ ವಾಕ್ಯಗಳನ್ನು ಮುಂದೆ ನೋಡೋರಿದ್ದೀವಿ ನಾವು. ಜುಷ್ಟಂ ಸೇವಿತಂ, ಆ ಭಗವಂತನು ಬ್ರಹ್ಮಾದಿಗಳಿಂದ ಸೇವಿತ, ಅವನು ನಮಗಿಂತ ತುಂಬ ಬೇರೆ. ಅನ್ಯಂ ಇತಿ ಮಹಿಮಾನಂ, ಹಿಂದೆ ಹೇಳಿದಂತಹ ಮಹಿಮೆ, ಉಪನಿಷತ್ತುಗಳಲ್ಲಿ ಹೇಳ್ತಕ್ಕಂತಹ ಭಗವಂತನ ಎಲ್ಲ ಮಹಿಮೆಗಳನ್ನು ಯಾರು ತಿಳಿತಾರೋ ಅವರು ಭೀತಶೋಕ, ಅವರು ಮುಕ್ತರಾಗ್ತಾರೆ ಅಂತ. ಹೀಗೆ ಭೇದ ಜ್ಞಾನಕ್ಕೆ ಬಹಳ ಮಹತ್ವವನ್ನು ಕೊಟ್ಟಿದ್ದಾರೆ. ಮುಂದೆ ಭೇದ ಅಂದರೆ ಏನು ಅಂತ ಒಂದು ಸಾಮಾನ್ಯ ಪರಿಚಯ ಇರುತ್ತೆ. ಅದನ್ನೊಂದು ತುಂಬ ಸುಲಭವಾಗಿ ಹೇಳೋದಾದರೆ, ನಾವು ಭಾಷೆಯಲ್ಲಿ ಅಲ್ಲ ಇಲ್ಲ ಅಂತ ಎರಡು ಶಬ್ದಗಳನ್ನು ಬಳಸ್ತೀವಿ. ಇಲ್ಲ ಅಂತಂದರೆ ಅದು ಅತ್ಯಂತ ಅಭಾವ, ಅಲ್ಲ ಅಂತಂದರೆ ಭೇದ. ಅಲ್ಲಿ ಕೆಲವು ಉದಾಹರಣೆಗಳನ್ನು, ಈಗ ಸುಭಾಷ್ ಚಂದ್ರ ಬೋಸ್ ಈಗ ಇಲ್ಲ ಅಂತೀವಿ. ಇಲ್ಲ ಅಂದರೆ ಅವರ ಅಭಾವ ಈಗಿದೆ, ಅಭಾವಕ್ಕೆ ಇನ್ನೊಂದು ಹೆಸರು ಅತ್ಯಂತ ಅಭಾವ. ಸೊ ಇಲ್ಲ. ಹಿಮಾಲಯ ಪರ್ವತ ದಕ್ಷಿಣ ಭಾರತದಲ್ಲಿ ಇಲ್ಲ, ಇದು ಅಭಾವ. ಅದೇ ಅವನು ಪೊಲೀಸ್ ಅಲ್ಲ, ಅಲ್ಲ ಅಂತ ಹೇಳ್ತೀವಿ, ಇಲ್ಲಿ ಇಲ್ಲ ಅಂತ ಹೇಳಲ್ಲ. ಅವನು ಪೊಲೀಸ್ ಇಲ್ಲ, ಆ ವಾಕ್ಯವೇ ಸರಿ ಇಲ್ಲ. ಅವನು ಪೊಲೀಸ್ ಅಲ್ಲ. ರಾವಣ ಸಜ್ಜನ ಅಲ್ಲ. ನಾನು ದೇವರು ಅಲ್ಲ. ಈಗ ಅನುಭವ ಇದೆಯಲ್ಲ, ಇದ್ರ ಬಗ್ಗೆ ಮುಂದೆ ನಾವು ಚರ್ಚೆ ಮಾಡೋರಿದ್ದೇವೆ. ಹಾಗೆ ಹಕ್ಕಿಯು ಮರ ಅಲ್ಲ, ಮರದ ಮೇಲೆ ಹಕ್ಕಿ ಕೂತಿದೆ ಹೊರತು ಹಕ್ಕಿಯೇ ಮರ ಅಲ್ಲ. ಇದನ್ನು ಸಂಸ್ಕೃತದಲ್ಲಿ ಬರೀ ನ ಅಂತ ಹೇಳಿದರೆ ಅದು ಭೇದವನ್ನು ಹೇಳುತ್ತೆ. ನಾಸ್ತಿ ನ ಗಚ್ಚತಿ ಅಂತ ಕ್ರಿಯಾಪದದ ಜೊತೆಗೆ ಹೇಳಿದಾಗ ಅದು ಅಭಾವವನ್ನು ಹೇಳುತ್ತೆ ಅಂತ ಈಗ ಶಾಸ್ತ್ರಗಳಲ್ಲಿ ಅದನ್ನು ತಿಳಿಸಿಕೊಟ್ಟಿದ್ದಾರೆ. ಈಗ ನಾವು ಬಹಳ ಪ್ರಸಿದ್ಧವಾದದ್ದು, ಬಹಳ ಸುಲಭವಾದದ್ದು ಅಲ್ಲ, ಪಂಚಭೇದಗಳು. ಹಿಂದೆ ಈಶ್ವರ, ಜಡ, ಜೀವ. ಆ ಜಡರಲ್ಲಿ ಅನೇಕ ಜಡಗಳಿವೆ, ಜೀವರಲ್ಲಿ ಅನೇಕ ಜೀವಗಳಿವೆ. ಅಲ್ಲಿಗೆ ಮೊದಲು ಈಶ್ವರನಿಂದ ಶುರು ಮಾಡಿದರೆ ಈಶ್ವರನಿಗೂ ಜೀವನಿಗೂ, ಈಶ್ವರನಿಗೂ ಜಡಕ್ಕೂ ಬರೋದರಲ್ಲಿ ವ್ಯತ್ಯಾಸ. ಈಶ ಜೀವ ಜಡ ಮೂರು ಇರೋದ್ರಿಂದ ಭೇದ ಆಗಬೇಕಾಗಿತ್ತು. ಈಶ ಜಡ ಭೇದ, ಈಶ ಜೀವ ಭೇದ, ಒಂದು ಸ್ಪೆಲ್ಲಿಂಗ್ ವ್ಯತ್ಯಾಸ ಆಗಿದೆ. ಆಮೇಲೆ ಪರಸ್ಪರ ಜಡ ಭೇದ, ಪರಸ್ಪರ ಜೀವ ಭೇದ, ಜೀವ ಜಡ ಭೇದ. ಹೀಗೆ ಮೂರರಲ್ಲಿ ಅವಾಂತರ ತಗೊಂಡಾಗ ಒಟ್ಟು 5 ಭೇದಗಳಾಗ್ತವೆ ಮುಂದೆ. ಈಗ ಭೇದ ಅಂದರೆ ಏನು ಅಂತ ಪರಿಚಯ ಆಗಿದೆ. ಇದಕ್ಕೆ ಪ್ರಮಾಣಗಳು ಏನು ಅಂತ ವಿಚಾರ ಮಾಡಲಿಕ್ಕೆ ಹೊರಟಾಗ 3 ಪ್ರಮಾಣಗಳು, ಅಕ್ಷಾದಿತ್ರಿತಯಂ ಪ್ರಮಾಣ ಮತ್ತು ಇನ್ನೊಂದು ಪ್ರತ್ಯಕ್ಷ, ಅನುಮಾನ, ಆಗಮ ಅಂತ 3 ಇವೆ. ಅದರಲ್ಲಿ ಈಗ ಅವನು ಪೊಲೀಸ್ ಅಲ್ಲ, ಹಕ್ಕಿ ಮರ ಅಲ್ಲ, ಇದೆಲ್ಲ ಪ್ರತ್ಯಕ್ಷದಿಂದ ಗೊತ್ತಾಗ್ತಾ ಇದೆ. ನಾನು ದೇವರಲ್ಲ, ಅನುಭವ ಅಂತ ಹೇಳ್ತೀವಿ. ಅನುಭವ ಅನ್ನೋ ಶಬ್ದ ಬಳಸೋದು ನಮ್ಮ ಒಳಗಿನಿಂದ ಜ್ಞಾನ ಬಂದರೆ, ಹೊರಗಿನಿಂದ ಬಂದರೆ ಅದನ್ನು ಪ್ರತ್ಯಕ್ಷ ಶಬ್ದದಿಂದ ಕರೀತಾರೆ. ಇದು ಪ್ರತ್ಯಕ್ಷವೇ, ಅದರ ಒಳಗಿಂದು ಅನ್ನೋ ಅರ್ಥದಲ್ಲಿ ವಿಷ್ಣು ತತ್ವನಿರ್ಣಯ ಅಲ್ಲೆಲ್ಲ ಅದನ್ನು ಅನುಭವ ಅನ್ನೋ ಶಬ್ದದಿಂದ ಕರೆದಿದ್ದಾರೆ. ಹೀಗೆ ಪ್ರತ್ಯಕ್ಷ ಇದೆ, ಆಗಮ ಇದೆ. ಈಗ ರಾವಣ ಸಜ್ಜನ ಅಲ್ಲ, ಒಳ್ಳೆಯವನಲ್ಲ, ನಮಗೆ ಯಾವುದರಿಂದ ಗೊತ್ತಾಯಿತು? ಅವನೇನು ನೋಡಿ ತಿಳ್ಕೊಂಡಿಲ್ಲ, ರಾಮಾಯಣದ ಕಥೆಯನ್ನು ಓದಿ ಅಲ್ಲಿ ಬಂದಿರೋದ್ರಿಂದ ತಿಳ್ಕೊಂಡಿದ್ದೀವಿ. ಹಾಗೆ ಇಲ್ಲಿ ಅನುಮಾನಕ್ಕೆ ನಾನು ಉದಾಹರಣೆ ಕೊಡಲಿಲ್ಲ. ವಿರುದ್ಧ ಧರ್ಮಗಳಿರೋದರಿಂದ ಇವರಿಬ್ಬರು ಬೇರೆ ಅಂತ. ಜೀವ ಪರಮಾತ್ಮರು ಬೇರೆ ಬೇರೆ. ಯಾಕೆ ಅಂತಂದರೆ ಜೀವನು ದುಃಖಿ, ಪರಮಾತ್ಮ ದುಃಖಿ ಇಲ್ಲದೆ ಇರೋನು. ಹೀಗೆ ವಿರುದ್ಧ ಧರ್ಮಗಳು ಬಂದರೆ ಬೆಂಕಿ ನೀರು ಒಂದಲ್ಲ, ಅವೆರಡು ಬೇರೆ ಬೇರೆ.
ಹಾಗೆ ಜೀವ ಪರಮಾತ್ಮರು ಒಂದಲ್ಲ ಅಂತ ಹೀಗೆ ಅನುಮಾನದಿಂದ ಹೇಳ್ತಕ್ಕಂಥ ಒಂದು ಕ್ರಮ ಶಾಸ್ತ್ರಗಳಲ್ಲಿ ಇದೆ. ಇದೊಂದು ಬಹಳ ಪ್ರಸಿದ್ಧವಾದಂತಹ ಮಂತ್ರ ಮುಂಡಕೋಪನಿಷತ್ನಲ್ಲಿ ಬರೋದು. ದ್ವಾಸುಪರ್ಣ ಸಯುಜ ಸಖಾಯ ಅಂತ ಹೇಳಿ ಒಂದು ಮರದ ದೃಷ್ಟಾಂತವನ್ನು ಕೊಟ್ಟು, ಒಂದು ಮರದಲ್ಲಿ 2 ಹಕ್ಕಿಗಳಿವೆ, ಅದರಲ್ಲಿ ಒಂದು ಏನೂ ತಿನ್ನೋದಿಲ್ಲ, ಆದರೂ ನಳನಳಿಸ್ತಾ ಇದೆ, ಅಭಿಚಾಕಶೀತಿ, ಒಳ್ಳೆ ಗಟ್ಟಿಮುಟ್ಟಾಗಿ ಚೆನ್ನಾಗಿ ಸುಖವಾಗಿದೆ. ಇನ್ನೊಂದು ಚೆನ್ನಾಗಿ ತಿಂತಾ ಇದ್ದರೂ ಕೂಡ ಕೃಶವಾಗಿದೆ, ದುಃಖ ಪಡ್ತಾ ಇದೆ ಅಂತ. ಇದು ಮೊದಲನೇ ಇದು ಅಲ್ಲಲ್ಲಲ್ಲಿ ಉಲ್ಲೇಖ ಮಾಡ್ತಿರ್ತಾರೆ. ಇದರ ಜೊತೆಗಿರ್ತಕ್ಕಂಥ ಎರಡನೇದು ಬಹಳ ಮುಖ್ಯವಾದದ್ದು. ಆ ಒಂದೇ ವೃಕ್ಷದಲ್ಲಿರ್ತಕ್ಕಂತಹ ಆ ಇನ್ನೊಂದು ಹಕ್ಕಿಯ ಪರಿಚಯ ಇಲ್ಲದೇನೆ ಜೀವ ಅನ್ನೋನು ಜೀವನ ನಡೆಸ್ತಾ ಇರ್ತಾನೆ. ಅವನು ಆ ಪರಮಾತ್ಮನ ಇಚ್ಛೆಯಿಂದ ಮೋಹಕ್ಕೆ ಒಳಗಾಗಿ ದುಃಖಕ್ಕೆ ಒಳಗಿರ್ತಾನೆ. ಯಾವತ್ತು ನನ್ನ ಜೊತೆ ಪರಮಾತ್ಮ ಇದ್ದಾನೆ ಅನ್ನೋ ಜ್ಞಾನ ಅವನಿಗೆ ಉದಯ ಆಗುತ್ತೋ ಅವತ್ತು ಅವನ ಎಲ್ಲ ದುಃಖವೂ ಹೋಗುತ್ತೆ. ಉಪನಿಷತ್ತು ಕೊಡ್ತಾ ಇರ್ತಕ್ಕಂಥ ಒಂದು ದೊಡ್ಡ ಭರವಸೆ. ಯಾವತ್ತೋ ಮೋಕ್ಷ ಅಂತಂದರೆ ಇನ್ನು ಯಾವತ್ತೋ ಬ್ರಹ್ಮದೇವರು ಕೊನೆಗೆ ಅವಾಗ ಯಾವಾಗ ಆಗುತ್ತೆ ಅಲ್ಲ, ಇಲ್ಲಿಯೇ ಒಂದು ಮೋಕ್ಷವನ್ನು ಪಡೀಲಿಕ್ಕೆ ಸಾಧ್ಯ ಇದೆ. ಮೋಕ್ಷ ಅಂದರೆ ಏನು? ಬಿಡುಗಡೆ. ಒಂದು ಯಾವುದೋ ದಾರ ಒಂದು 30-40 ಗಂಟೆ ಆಗಿದ್ದರೆ ಒಂದೊಂದು ಗಂಟೆ ಬಿಡಿಸಿದರೂ ಕೂಡ ಅದು ಬಿಡುಗಡೆಯೇ ತಾನೆ. ಕೊನೆಗೆ ಬಿಡುಗಡೆ ಆಗ್ಬೇಕಾದ್ರೆ ಒಂದೊಂದನ್ನು ಬಿಡಿಸ್ತಾ ಹೋಗಬೇಕು. ಹಾಗೆ ಇಲ್ಲಿಯೇ ಮೋಕ್ಷ ಬಿಡುಗಡೆ ಶುರು ಆಗಲಿಕ್ಕೆ ಅವಕಾಶ ಇದೆ. ಆ ಬಿಡುಗಡೆ ಆಗಲಿಕ್ಕೆ ಸಾಧನ ಅಂತಂದ್ರೆ ನನ್ನ ಜೊತೆ ಪರಮಾತ್ಮ ಇದ್ದಾನೆ, ನನ್ನ ಬಿಂಬರೂಪಿ ಪರಮಾತ್ಮ ಇಷ್ಟು ಅದ್ಭುತನಾದಂಥ ವ್ಯಕ್ತಿ, ನನ್ನ ಜೊತೆಗೆ ಅವನು ನಿಂತಿದ್ದಾನೆ. ಈ ಎಚ್ಚರ ಎಷ್ಟೆಷ್ಟು ಮೂಡ್ತಾ ಹೋಗುತ್ತೆ ಅಷ್ಟಷ್ಟು ಅವನು ತನ್ನ ದುಃಖಗಳಿಂದ ದೂರ ಆಗ್ತಾ ಬರಬಹುದು ಅಂತ. ನಾವು ದೊಡ್ಡ ದೊಡ್ಡ ಸ್ವಾಮಿಗಳು ಇವ್ರನ್ನೆಲ್ಲ ನೋಡ್ತೀವಿ. ಅವ್ರ ಹತ್ರ ಹೋಗಿ ಹೀಗೆ ಕಷ್ಟ ಇದೆ, ಹಾಗೆ ಕಷ್ಟ ಇದೆ ಅಂತಂದರೆ ಅವ್ರೇನು ಮ್ಯಾಜಿಕ್ ಮಾಡಲ್ಲ, ಅವ್ರಿಗೇನು ಯಾವುದರ ಮೇಲೆ ಹಿಡ್ತಾ ಇಲ್ಲ. ಅವ್ರು ಮಾಡೋದೇನು? ಪರಮಾತ್ಮನ ಧ್ಯಾನ ಮಾಡಿ ಪರಮಾತ್ಮ ಇವರಿಗೆ ಅನುಗ್ರಹ ಮಾಡು ಅಂತ ಒಂದು ಮಂತ್ರಾಕ್ಷತೆಯೋ ಫಲವೋ ಕೊಟ್ಟರೆ ಕೆಲಸ ಮಾಡ್ತಾಯಿದೆ. ಹಾಗಾದರೆ ಭಗವಂತನ ಸಹಾಯದಿಂದ, ಭಗವಂತನ ಅರಿವಿನಿಂದ, ಅವನ ಶಕ್ತಿಯ ಅರಿವಿನಿಂದ ಇತಿ ಮಹಿಮಾನ್ ಉಪನಿಷತ್ತುಗಳಲ್ಲಿ ಹೇಳಿರ್ತಕ್ಕಂಥ ಮಹಿಮೆಯನ್ನು ತಿಳಿದಾಗ ದುಃಖಗಳೆಲ್ಲ ಹೋಗ್ತವೆ. ಹಾಗಾದರೆ ಇಲ್ಲಿ ಪರಮಾತ್ಮ ಜೀವ ಅಂತ ಇಬ್ಬರು ಅನ್ಯ ಅಂತ ಶಬ್ದ ಬಳಸಿದ್ದಾರೆ. ಅಂದರೆ ಬೇರೆ 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 ಅಂತ. ಹಾಗಾದರೆ ಆಗಮವು ಭೇದವನ್ನು ಪ್ರಮಾಣಬದ್ಧವಾಗಿ ಹೇಳ್ತಾ ಇದೆ. ಇನ್ನೊಂದು ಉಪನಿಷತ್ತಿನ ಬಹಳ ಮುಖ್ಯವಾದಂತಹ ಮಂತ್ರ ಬೇರೆ ಬೇರೆ ಕಡೆ ಉಪನ್ಯಾಸಗಳಲ್ಲಿ ಬರುವಂಥದ್ದು, ಸ ಏಷ ನೇತಿ ನೇತಿ ಆತ್ಮ, ನೇತಿ ನೇತಿ ಅಲ್ಲ ಅಲ್ಲ ಅಂತ. ದೇವರನ್ನು ಅಲ್ಲ ಅಂತ ಉಪಾಸನೆ ಮಾಡಬೇಕು ಅಂತ. ಅಲ್ಲ ಅಂದರೆ ಇದಲ್ಲ ಇದಲ್ಲ. ಒಂದು ಹಂತಕ್ಕೆ ಹೋದ್ಮೇಲೆ ಚೆನ್ನಾಗಿ ಧ್ಯಾನ ಮಾಡೋದನ್ನೆಲ್ಲ ಅಭ್ಯಾಸ ಮಾಡಿಬಿಟ್ರೆ ಕೆಲವರು ನನಗೆ ದೇವ್ರ ದರ್ಶನ ಆಯಿತು, ದೇವ್ರು ಕಾಣ್ತಾನೆ, ಅದು ಅಲ್ಲ. ನಾವು ನೋಡ್ತಾ ಇರೋದು ಮಾನಸ ಪ್ರತಿಮೆಯನ್ನೇ ಹೊರತು ನಿಜವಾದ ದೇವರನ್ನಲ್ಲ. ಹೀಗಾಗಿ ಇಡೀ ಪ್ರಪಂಚವನ್ನು ನೋಡಿದಾಗ ಪಂಚಭೂತಗಳ ಜ್ಞಾನ ಚೆನ್ನಾಗಾಯ್ತಾ, ಇದಲ್ಲ ಭಗವಂತ, ಇದಕ್ಕಿಂತ ವಿಲಕ್ಷಣ, ಇದಕ್ಕಿಂತ ವಿಲಕ್ಷಣ, ವಿಲಕ್ಷಣ ವಿಲಕ್ಷಣ ಅಂತ ಹೀಗೆ ತಿಳಿತಾ ಹೋಗಬೇಕು ಅಂತ. ಶ್ರೀಮದ್ ಆಚಾರ್ಯರ ಒಂದು ದೊಡ್ಡ ಸ್ಟೇಟ್ಮೆಂಟು ವಿಷ್ಣು ತತ್ವ ನಿರ್ಣಯದಲ್ಲಿ, ಬಹುಶಃ ಸರ್ವಮೂಲದಿಂದ ಒಂದು 10 ವಾಕ್ಯಗಳನ್ನು ತೆಗೆದುಕೊಡ್ರಿ ಅಂತ ಯಾರಿಗಾದರೂ ಹೇಳಿದರೆ ಇದೊಂದು ವಾಕ್ಯ ತೆಗೆದುಕೊಡ್ಬೇಕಂತಹದ್ದು. ನಚಾಭೇದೆ ಕಶ್ಚಿದಾಗಮಃ ಸಂತಿಚ ಭೇದೆ ಸರ್ವಾಗಮಃ ಅಂತ. ಇಡೀ ವೇದವಾಕ್ಯಗಳ ವೇದ ವಾಂಗ್ಮಯವನ್ನು ನೋಡಿದರೆ ಅಭೇದವನ್ನು ಹೇಳುವಂತಹ ಒಂದೇ ಒಂದು ವಾಕ್ಯ ಸಿಗೋದಿಲ್ಲ, ಎಲ್ಲ ವಾಕ್ಯಗಳು ಭೇದವನ್ನೇ ಹೇಳ್ತವೆ ಅಂತ. ಇದು ಪ್ರತಿಜ್ಞೆ. ಇದನ್ನು ಅವರು ಚೆನ್ನಾಗಿ ಉಪಾದನೆ ಮಾಡಿದ್ದಾರೆ. ನಾವು ಯಥಾಶಕ್ತಿಯಲ್ಲಿ ಮುಂದೆನೂ ನೋಡ್ತಾ ಇದ್ದೀವಿ. ಹಾಗಾದರೆ ಭೇದದ ವಿಷಯದಲ್ಲಿ ಏನು ಪ್ರಮಾಣ ಅಂತ ಕೇಳಿದರೆ ಪ್ರತ್ಯಕ್ಷ, ಪ್ರತ್ಯಕ್ಷದಲ್ಲಿ ಹೊರಗಿನ ಪ್ರತ್ಯಕ್ಷ, ಒಳಗಿನ ಪ್ರತ್ಯಕ್ಷ ಅನುಭವ, ಅನುಮಾನಗಳು ಮತ್ತು ಆಗಮ, ಸಮಸ್ತ ಆಗಮವೂ ಕೂಡ ಅಭೇದವನ್ನು ಹೇಳ್ತವೆ. ಇದರದೇ ಮುಂದಿನ ಭಾಗ ಭೇದಕ್ಕೆ ಪ್ರಮಾಣಗಳು ಅಂತ ಹೇಳಿ ಭಾಗವತದ ವಾಕ್ಯ. ಈ ವಾಕ್ಯವನ್ನು ವ್ಯಾಖ್ಯಾನ ಮಾಡಬೇಕಾದ್ರೆ ಶ್ರೀಮದ್ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಎಲ್ಲ ವಾಕ್ಯಗಳನ್ನು ಒಂದು ಕಡೆ ಸಂಗ್ರಹ ಮಾಡಿಕೊಟ್ಟಿದ್ದಾರೆ. ಸುಮ್ಮನೆ ಒಂದು ಸಂಗ್ರಹದ ದೃಷ್ಟಿಯಿಂದ ಇಲ್ಲಿ ಕೊಟ್ಟಿದ್ದೆ, ಅದನ್ನೆಲ್ಲೂ ನಾನು ಜಾಸ್ತಿ ಬಿಡಿಸಲಿಕ್ಕೆ ಹೋಗ್ತಾ ಇಲ್ಲ. ಇನ್ನು ಭೇದ ಜೊತೆಗೆ ಭೇದಾಭೇದ ಅಂತಲೂ ಇದೆ. ಒಂದು ಕೆಲವು ಕಡೆ ಭೇದಾಭೇದಗಳನ್ನು ಹೇಳಿದ್ದಾರೆ. ವಿಶೇಷವಾಗಿ ತತ್ವ ವಿವೇಕದಲ್ಲಿ ಇದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಇದನ್ನು ಬೇರೆ ಬೇರೆ ಕಡೆ ಕೋಟ್ ಮಾಡ್ತಾ ಇರ್ತಾರೆ. ನಾವು ಜಗತ್ತಿನಲ್ಲಿ ಪದಾರ್ಥಗಳಲ್ಲಿ ಎರಡನ್ನು ಗುರುತಿಸಬೇಕು. ಎರಡು ವಸ್ತುವನ್ನು ತಗೊಂಡ್ರೆ ಪೂರ್ಣ ಬೇರೆ ಬೇರೆ ಇರೋದು ಇಲ್ಲಿ ತನಕ ನೋಡಿದ್ವಿ ನಾವು, ಭಿನ್ನ ಭೇದ ಇರುವಂಥವುಗಳು. ಇನ್ನೊಂದಿದೆ ಭೇದಾಭೇದ. ಎಲ್ಲಿ ಹೇಗೆ ಅಂತಂದರೆ ಯಾವದ್ವಸ್ತು ಖಂಡಿತ ಅಂತ 2 ಶಬ್ದಗಳು. ಯಾವದ್ವಸ್ತು ಅಂತಂದರೆ ವಸ್ತು ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ಇರುವಂಥದ್ದು. ಈಗ ಭಗವಂತನ ಜ್ಞಾನ, ಭಗವಂತನ ಗುಣಗಳು ಅಂತೀವಿ. ಭಗವಂತ ಗುಣ ಅಂತ ಎರಡನ್ನ ಗುರುತಿಸ್ತಾ ಇದ್ದೀವಿ, ಎರಡನ್ನ. ಆದರೆ ಭಗವಂತ ಮತ್ತು ಗುಣ
ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಜೊತೆಗೆ ಇರ್ತಕ್ಕಂಥವ್ರು. ಇಲ್ಲಿ ಅಭೇದ. ಆದರೆ ಅದೇ ಜನವರಿಯಲ್ಲಿ ಒಂದು ಕ್ಯಾಲೆಂಡರ್ ಹಾಕ್ತೀವಿ, ಡಿಸೆಂಬರ್ ಅಷ್ಟೊತ್ತಿಗೆ ಬಂತಲ್ಲ, ಡಿಸೆಂಬರ್ ಈಗ ಅಷ್ಟೊತ್ತಿಗೆ ಅದರ ಬಣ್ಣ ಬದಲಾಗಿಬಿಟ್ಟಿರುತ್ತೆ. ಹಾಗಾದರೆ ಅದರ ಬಣ್ಣ ಮೊದಲು ಇದ್ದಿದ್ದು ಬದಲಾಗ್ತಾ ಇದೆ ನಿಧಾನವಾಗಿ. ಜನವರಿ 30ನೇ ತಾರೀಕಿಗೆ ಸ್ವಲ್ಪ ಬಣ್ಣ ಬದಲಾಗಿತ್ತು, ಅದು ನಮಗೆ ಗೊತ್ತಾಗಿರಲಿಲ್ಲ ಆವಾಗ. ಡಿಸೆಂಬರ್ ಕೊನೆಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆಯಲ್ಲ. ಹಾಗಾದರೆ ಆ ಕ್ಯಾಲೆಂಡರ್ ಅದೇ ಇದ್ದರೂ ಅದರ ಬಣ್ಣ ಬದಲಾಗಿದೆಯಲ್ಲ, ಇದು ಯಾವತ್ತು ವಸ್ತು ಅಲ್ಲ. ಯಾವತ್ತಂದರೆ ಅಲ್ಲಿಯವರೆಗೆ ಅಂತ, ವಸ್ತು ಇರೋವರೆಗೆ ಇರೋವಂಥದ್ದಲ್ಲ ಇದು ಬಣ್ಣ. ಖಂಡಿತ ಅಂದರೆ ಮಧ್ಯದಲ್ಲಿ ಬಿಟ್ಟು ಹೋಯ್ತು, ಮಧ್ಯದಲ್ಲೇ ಬೇರ್ಪಟ್ಬಿಟ್ಟಿದೆ. ಇಲ್ಲಿ ಭೇದಾಭೇದ. ಹಾಗಾದ್ರೆ ಭೇದ ಮಾತ್ರ ಅಲ್ಲ, ಅಭೇದ ಮಾತ್ರ ಅಲ್ಲ, ಭೇದಾಭೇದ ಅಂತಲೂ ಒಂದು ಕಾನ್ಸೆಪ್ಟ್ ಇದೆ. ಅದರ ಬಗ್ಗೆ ಕೆಳಗೊಂದು ಚರ್ಚೆ ಇದೆ, ಅದೀಗ ಸದ್ಯಕ್ಕೆ ಬಿಟ್ಟು ಈಗ ನಾವು ಮುಖ್ಯವಾಗಿ ಮುಂದಿಂದು ಬಂದರೆ, ಭೇದ ಪಕ್ಷಕ್ಕೆ ನಿಜವಾದ ಪ್ರತಿಪಕ್ಷ ಯಾವುದು? ಅಭೇದ ಅನ್ನೋದಲ್ಲ. ಯಾಕೆಂತಂದರೆ ಟೀಕಾಕೃತ್ಪಾದರು ಒಂದು ಕಡೆ ತತ್ವಪ್ರಕಾಶಕದಲ್ಲಿ ಹೇಳಿ ಈ ಮಾತು, ನಹಿ ಭಿನ್ನಂ ಅಭಿನ್ನತಾಂ ಯಾತಿ ಇತಿ ಯುಕ್ತಂ ಅಂತ. ನೀವು ಜಗತ್ತಿನಲ್ಲಿ ಇಂಥದ್ದು ಒಂದು ದೃಷ್ಟಾಂತ ತೋರಿಸ್ರಿ ಅಂತ ಕೇಳ್ತಾರೆ. ಶ್ರೀಮದಾಚಾರ್ಯರು ಇದೇ ಥರದ ಮಾತನ್ನು ಹೇಳಿದ್ದಾರೆ, ತುಂಬ ಸ್ಪಷ್ಟವಾಗಿರೋದ್ರಿಂದ ಟೀಕಾಚಾರ್ಯ ಒಂದು ಸ್ಮರಣೆ ಆಗಲಿ ಅಂತ ಇದನ್ನು ಹಾಕಿದ್ದೀನಿ. ಮೊದಲು ಭಿನ್ನವಾಗಿದ್ದು ಆಮೇಲೆ ಅಭಿನ್ನ ಆಯಿತು, ಇಂಥದ್ದು ಒಂದು ದೃಷ್ಟಾಂತವನ್ನು ಜಗತ್ತಿನಲ್ಲಿ ತೋರಿಸ್ರಿ ಅಂತ ಕೇಳ್ತಾರೆ. ಮೊದಲು ಭಿನ್ನ ಅಂತ ತಿಳ್ಕೊಂಡಿದ್ದು ಆಮೇಲೆ ಅಭಿನ್ನ ಅಂತ ತಿಳಿಯಿತು ಅಂತ ಹೇಳ್ಬೋದು. ನಮಗೆ ಯಾರೋ ಗೊತ್ತಿರ್ತಾರೆ, ಅವ್ರ ಹೆಸರನ್ನು ಕೇಳಿರ್ತೀವಿ, ಇನ್ನೊಂದು ಕಡೆ ಅವರನ್ನೇ ಇನ್ನೊಂದು ಹೆಸರಿನಿಂದ ಕೇಳಿರ್ತೀವಿ, ಅವರು ಇಬ್ಬರು ಬೇರೆ ಬೇರೆ ಅಂತ ತಿಳ್ಕೊಂಡಿರ್ತೀವಿ, ಒಂದು ದಿವಸ ಗೊತ್ತಾಗುತ್ತೆ ಇವರೇ ಅವರು ಅಂತ. ಈ ಥರ ನಾವು ಬೇರೆ ಅಂತ ತಿಳ್ಕೊಂಡವರನ್ನು ಒಬ್ಬರೇ ಅಂತ ತಿಳ್ಕೊಂಡಿದ್ದಿದೆ. ಜ್ಞಾನದಲ್ಲಿ ವ್ಯತ್ಯಾಸ ಆಗುತ್ತೆ ಹೊರತು ಮೊದಲು ಭೇದ ಇದ್ದು ಆಮೇಲೆ ಅಭೇದ ಬಂದಂಥದ್ದು ಒಂದೇ ಒಂದು ದೃಷ್ಟಾಂತ ಸಿಗೋದಿಲ್ಲ. ಅದರಿಂದ ನಿಜವಾಗಿ ಭೇದ ಪಕ್ಷಕ್ಕೆ ಅಭೇದ ಪಕ್ಷ ಅದು ವಿರೋಧಿ ಅಲ್ಲ. ಭೇದ ಹಾಗಾದರೆ ಇಲ್ಲಿ ಎಲ್ಲಿ ಬರೋದು ಅಂತಂದರೆ, ಭೇದ ಮತ್ತು ವ್ಯಾವಹಾರಿಕ ಭೇದ ಅಂದರೆ ಪಾರಮಾರ್ಥಿಕ ಭೇದ, ವ್ಯಾವಹಾರಿಕ ಭೇದ, ಇವುಗಳ ಮಧ್ಯದಲ್ಲಿ ಚರ್ಚೆ ನಡೀತಾ ಇರ್ತಕ್ಕಂಥದ್ದು. ಅಂದರೆ ಯಾರು ಅಭೇದ ಇದೆ ಅಂತ ಹೇಳ್ತಾರೆ, ಜೀವಬ್ರಹ್ಮರಿಗೆ, ಪರಸ್ಪರ ಜೀವರಿಗೆ ಎಲ್ಲ ಆ ಭೇದವನ್ನು ಒಪ್ತಾ ಇದ್ದಾರೆ ಅವರು. ಭೇದ ಇದೆ ಅನ್ನೋದನ್ನು ಯಾರೂ ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಈ ಭೇದ ಈಗ ಮಾತ್ರ ತೋರ್ತಾ ಇದೆ, ಮುಂದೆ ಒಂದು ದಿವಸ ಈ ಭೇದ ಜ್ಞಾನ ಹೋಗಿಬಿಡುತ್ತೆ. ಹಾಗಾದ್ರೆ ಅವರು ಕೂಡ ಭೇದ ಹೋಗುತ್ತೆ ಅಂತ ಹೇಳ್ತಾ ಇಲ್ಲ, ಭೇದದ ಭ್ರಾಂತಿ ಈಗಿದೆ, ಆ ಭ್ರಾಂತಿ ನಿವೃತ್ತ ಆಗತ್ತೆ. ನಿಜವಾಗಿರೋದೇನು ಅಂತಂದರೆ ಪಾರಮಾರ್ಥಿಕ. ಹಾಗಾದ್ರೆ ವ್ಯಾವಹಾರಿಕ ಭೇದ ಅಂತಂದರೆ ವ್ಯವಹಾರದಲ್ಲಿ ತೋರುವ ಭೇದ ಹೋಗಿ ನಿಜವಾದ ಪಾರಮಾರ್ಥಿಕ ಭೇದವೇ ಸಿಗುತ್ತೆ. ಸೊ ನಾವು ಈ ಭೇದದ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಫೋಕಸ್ ಮಾಡಬೇಕಾಗಿರೋದು ಈ ವ್ಯಾವಹಾರಿಕ ಭೇದ ಮತ್ತು ಪಾರಮಾರ್ಥಿಕ ಭೇದಗಳ ವಿಷಯದಲ್ಲಿ. ಇದು ಯಾಕೆ ಒಂದು ಮುಂದಿಂದು ಈ ಚರ್ಚೆ ಯಾಕೆ ಬರುತ್ತೆ ಅಂತಂದರೆ, ಕೊನೆಗೆ ನಾವೆಲ್ಲ ವೇದಾಂತಿಗಳು ಕೂಡ ವೇದ ವ್ಯಾಖ್ಯಾನ, ವೇದದ ವಿಚಾರದಲ್ಲೇ ತೊಡಗಬೇಕಾಗತ್ತೆ. ಈಗ ಲೋಕದ ವಿಷಯದಲ್ಲಿ ಉಪನಿಷತ್ನಲ್ಲಿ ಈ ಮಾತು ಬಂದಿದೆ, ಇದಂ ಬ್ರಹ್ಮ ಅಂದರೆ ಈ ಬ್ರಾಹ್ಮಣ, ಕ್ಷತ್ರಿಯ, ಈ ಲೋಕಗಳು, ವೇದಗಳು, ದೇವತೆಗಳು, ಪ್ರಾಣಿಗಳು, ಇದಂ ಸರ್ವಂ ಯದಯಮಾತ್ಮ. ಇಲ್ಲೇನೇನು ನಾವು ನೋಡ್ತಾ ಇದ್ದೀವಿ ಇದೆಲ್ಲವೂ ಪರಮಾತ್ಮನೇ. ಹಾಗಾದರೆ ವೇದದಲ್ಲಿ ನೋಡಿ ಸ್ಪಷ್ಟವಾಗಿದೆ, ಇದೆಲ್ಲವೂ ಪರಮಾತ್ಮನೇ. ಇಲ್ಲಿ ಹೇಳ್ತಾ ಇದೆ, ಈ ವಾಕ್ಯಗಳು ತುಂಬ ಪ್ರಸಿದ್ಧ. ಅಹಂ ಬ್ರಹ್ಮಾಸ್ಮಿ. ನಮಗೆ ಸಾಧಾರಣ ಸಂಸ್ಕೃತ ಜ್ಞಾನ ಇದ್ದರೂ ಸಾಕು, ಇದು ಅರ್ಥ ಆಗುತ್ತೆ. ನಾನು ಬ್ರಹ್ಮ ಆಗಿದ್ದೇನೆ. ತತ್ವಮಸಿ ಅಲ್ಲಿ 2 ಥರ ಅರ್ಥ ಮಾಡಬಹುದು. ತತ್ ತ್ವಮಸಿ ಅಥವಾ ತ್ವಂ ತದಸಿ. ನೀನು ಯಾರನ್ನು ತಿಳ್ಕೊಂಡಿದ್ದೆ? ನೀನು ಆ ಬ್ರಹ್ಮನೇ ಆಗಿದ್ದೀಯ. ಸೊ ಆ ಬ್ರಹ್ಮನೇ ನೀನು ಅಂತ. ಹೀಗೆ ಇನ್ನೊಂದು ನೇಹ ನಾನಾಸ್ತಿ ಕಿಂಚನ. ನಾನಾ ಅಂದರೆ ಭಿನ್ನ. ಈ ಜಗತ್ತಿನಲ್ಲಿ ಭಿನ್ನವಾದದ್ದು ಯಾವುದೂ ಇಲ್ಲ, ಇರೋದೆಲ್ಲ ಅಭಿನ್ನವಾದದ್ದು, ಅಖಂಡವಾದದ್ದು ಒಂದೇ. ಅಂದರೆ ಬ್ರಹ್ಮ ಮಾತ್ರ ಸತ್ಯ, ಉಳಿದಿದ್ದೆಲ್ಲವೂ ತೋರ್ತಾ ಇರೋದಷ್ಟೇ ಅಂತ ಈ ವಾಕ್ಯಗಳು ಅಭೇದವನ್ನು ಹೇಳ್ತಾ ಇವೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದರೆ ಭೇದ ಎಲ್ಲ ಕಾಣುತ್ತಲ್ಲ, ಆ ಮುಕ್ತಿಯಲ್ಲಿ ಏನು ಹೇಳುತ್ತೆ ಅಂತಂದರೆ, ಪರೇವ್ಯಯೇ ಸರ್ವ ಏಕೀಭವಂತಿ. ಅದರ ಹಿಂದಿನ ಭಾಗದ ಅರ್ಥ ನಾವೀಗ ನೋಡೋದು ಬೇಡ, ಸಮಯ ಕಡಿಮೆ ಇದೆ. ಅಂತೂ ಎಲ್ಲರೂ ಒಂದಾಗ್ತಾರೆ ಮುಕ್ತಿಯಲ್ಲಿ. ಎಲ್ಲರೂ ಒಂದಾಗ್ತಾರೆ ಅಂತಂದರೆ ಅಭೇದ ಬಂತಲ್ಲ. ಹಾಗಾದರೆ ವೇದದಲ್ಲಿ ಈ ಥರ ಹಿಂದೆ ನೋಡಿದಂತೆ ಭೇದವನ್ನು ಹೇಳುವಂತಹ ವಾಕ್ಯಗಳೂ ಕಾಣ್ತವೆ, ಅಭೇದವನ್ನು ಹೇಳ್ತಕ್ಕಂತಹ ವಾಕ್ಯಗಳೂ ಕಾಣ್ತವೆ. ಆವಾಗ ನಾವು ಅದನ್ನು ಬ್ಯಾಲೆನ್ಸ್ ಮಾಡೋದು ಹೇಗೆ, ಯಾವುದಕ್ಕೆ? ಅದನ್ನು ಹಿಂದಿನ ಸ್ಲೈಡಿಗೆ ಬಂದರೆ ಅದ್ವೈತ ವೇದಾಂತದಲ್ಲಿ ಅದನ್ನು ಈ ಥರ ಬ್ಯಾಲೆನ್ಸ್ ಮಾಡಿದ್ದಾರೆ. ವ್ಯಾವಹಾರಿಕ ಭೇದ, ಪಾರಮಾರ್ಥಿಕ ಭೇದ.
ಜಗತ್ತಿನಲ್ಲಿ ಕಾಣ್ತಾ ಇರೋದು ವ್ಯಾವಹಾರಿಕ, ಮುಕ್ತಿಯಲ್ಲಿರುವಂಥದ್ದು ಪಾರಮಾರ್ಥಿಕ. ನಿಜವಾಗಿ ಇಲ್ಲಿಯೂ ಕೂಡ ಪಾರಮಾರ್ಥಿಕ ಭೇದ ಇದೆ ಅಂತ. ಆದರೆ ಇದೇ ವೇದದಲ್ಲಿ ಮುಂದಿಂದಕ್ಕೆ ಇನ್ನು ಮುಂದೆ ಭೇದ ವಚನಗಳು ಇವೆ. ಆವಾಗ ನೋಡಿದಂತೆ ದ್ವಾಸುಪರ್ಣ ಸಹಿಜ ಸಖಾಯ ಅನ್ನುವಂತಹ ವಾಕ್ಯ ಇದೆ. ಮುಕ್ತಿಯಲ್ಲಿ ಅದೇ ಮುಕ್ತಿಯ ವಿಷಯ ಮಾತಾಡ್ತಾ ಅದೇ ಮುಂಡಕ ಉಪನಿಷತ್ನಲ್ಲಿ ನಿರಂಜನ ಪರಮಂ ಸಾಮ್ಯಮುಪೈತಿ ಅಂತಿದೆ. ಇದಕ್ಕರ್ಥ ಎಲ್ಲ ದೋಷಗಳನ್ನು ಕಳೆದುಕೊಂಡು ಭಗವಂತನ ಪರಮ ಸಾಮ್ಯವನ್ನು ಹೊಂದುತ್ತಾನೆ. ಈಗ ಸಾಮ್ಯ ಅಂದರೆ ಸಿಮಿಲ್ಯಾರಿಟಿ, ಸಾದೃಶ್ಯ. ಸಿಮಿಲರ್ ಅಂತ ಹೇಳಬೇಕಂದ್ರೆ ಎರಡು ಇರಬೇಕು, ಕೊನೆ ಪಕ್ಷ ಎರಡು ಇರಬೇಕು. ಒಂದೇ ಇದ್ದರೆ ಸಿಮಿಲರ್ ಅಂತ ಶಬ್ದ ಬಳಸ್ತೀವ? ಇಲ್ಲ. ಹಾಗಾದರೆ ಮುಕ್ತಿಯಲ್ಲಿ ಸಿಮಿಲ್ಯಾರಿಟಿ ಇದೆ, ಅದು ಅಬ್ಸಲ್ಯೂಟ್ ಸಿಮಿಲ್ಯಾರಿಟಿ ಇದೆ, ಪರಮ ಸಾಮ್ಯ ಇದೆ ಅಂತ ವೇದವೇ ಹೇಳ್ತಾ ಇದೆ. ಹಾಗಾದರೆ ಯಾವ ವೇದ ಏಕೀಭವಂತಿ, ಎಲ್ಲರೂ ಒಂದಾಗ್ತಾರೆ ಅಂತ ಹೇಳ್ತಾ ಇದೆಯೋ ಅದೇ ವೇದ ಪರಮ ಸಾಮ್ಯವನ್ನು ಹೊಂದುತ್ತಾರೆ ಅಂತಲೂ ಹೇಳ್ತಾ ಇದೆ. ಅದು ಇದಕ್ಕೆ ಅರ್ಥ ಏನಾಗುತ್ತೆ ಅಂತಂದರೆ, ಈಗಲೂ ಕೂಡ ಒಂದು ಸಾಮ್ಯ ಇದೆ. ಪರಮಾತ್ಮನೂ ಜ್ಞಾನಾನಂದಾದಿ ರೂಪ, ಜೀವರು ಜ್ಞಾನಾನಂದಾದಿ ರೂಪರೇ. ಆದ್ದರಿಂದ ಪರಮಾತ್ಮನಿಗೂ ಜೀವರಿಗೂ ಈಗಲೂ ಒಂದು ಸಾಮ್ಯ ಇದೆ. ಆದರೆ ಈಗ ಇರತಕ್ಕಂತಹ ಜ್ಞಾನಾನಂದಾದಿಗಳು ಮುಚ್ಚಿಕೊಂಡು ಬಿಟ್ಟಿವೆ. ಲಿಂಗದೇಹ, ಅದು ಅಜ್ಞಾನ ಎಲ್ಲದರಿಂದ ಆವೃತವಾಗಿ ಬಿಟ್ಟಿವೆ. ಈಗ ಅನುಭವಕ್ಕೆ ಬರ್ತಾ ಇಲ್ಲ. ಇದ್ರೂ ಕೂಡ ಒಂದು ಒಳ್ಳೆಯ ದೀಪದ ಮೇಲೆ ಒಂದು ಪಾತ್ರೆಯನ್ನು ಮುಚ್ಚಿ ಹಾಕಿಬಿಟ್ಟು ಹಾಗಾಗಿದೆ ಈಗಿನ ಪರಿಸ್ಥಿತಿ. ಅಲ್ಲೆಲ್ಲ ಒಂದು ಸಣ್ಣ ತೂತಿದೆ, ಒಂದು ಸಣ್ಣ ಅಹಂ ಅನ್ನೋ ಜ್ಞಾನ ಇದೆ, ಬಿಟ್ಟರೆ ಮತ್ತು ಯಾವ ಜ್ಞಾನವೂ ಇಲ್ಲ ಈಗ. ಆದರೆ ಮುಕ್ತಿಯಲ್ಲಿ ಆ ಎಲ್ಲ ಆವರಣಗಳಿದೆ. ದೀಪದ ಮೇಲಿನ ಬುಟ್ಟಿಯನ್ನು ತೆಗೆದುಬಿಟ್ಟಾಗ ಹೇಗೆ ಚೆನ್ನಾಗಿ ಬೆಳಕನ್ನು ಕೊಡುತ್ತೋ ಆ ಥರ ಆಗ್ತಾಯಿದೆ. ಹಾಗಾದರೆ ಪರಮ ಸಾಮ್ಯ ಬರುತ್ತೆ ಅಂತಂದರೆ ಅಭಿವ್ಯಕ್ತಾನಂದತ್ವೇನ ಸಾಮ್ಯ, ಆ ಆನಂದದ ಅಭಿವ್ಯಕ್ತಿ ಆಗಿ ಹೋಗುತ್ತೆ. ಹಾಗಾದರೆ ವೇದ ಲೋಕದಲ್ಲೂ ಭೇದವನ್ನು ಹೇಳ್ತಾ ಇದೆ, ಮುಕ್ತಿಯಲ್ಲೂ ಭೇದವನ್ನು ಹೇಳ್ತಾ ಇದೆ. ಲೋಕದಲ್ಲೂ ಅಭೇದವನ್ನು ಹೇಳುವಂತಹ ವಾಕ್ಯಗಳು ಕಾಣ್ತಾ ಇವೆ, ಮುಕ್ತಿಯಲ್ಲೂ ಅಭೇದವನ್ನು ಹೇಳ್ತಕ್ಕಂತಹ ವಾಕ್ಯಗಳು ಕಾಣ್ತಾ ಇವೆ. ಈಗ ಇದನ್ನು ತಕ್ಕಡಿಯಲ್ಲಿ ಹಾಕಿ ತೂಗೋದು, ಯಾವುದಕ್ಕೆ ಒತ್ತು ಕೊಡಬೇಕು, ಇದನ್ನು ತೀರ್ಮಾನ ಮಾಡೋದು ಹೇಗೆ? ಕೊನೆಗೆ ನಿಲ್ಲೋದು ಇಂಥ ಈ ವಾಕ್ಯಗಳ ವಿಚಾರದಲ್ಲೇ. ಅದಕ್ಕೆ ಶ್ರೀಮದ್ ಆಚಾರ್ಯರು ಮುಂದಿಂದು ಈ ಅಭೇದ ವಚನಗಳ ತಾತ್ಪರ್ಯವನ್ನು ತಿಳಿಸಿಕೊಡ್ತಾರೆ. ಭಾಗವತ ತಾತ್ಪರ್ಯದಲ್ಲಿ ಒಂದು ಕಡೆ ಅದನ್ನು ಹೇಳಿದ್ದಾರೆ. ಅದರ ಅರ್ಥವನ್ನು, ಈ ವಾಕ್ಯಗಳ ಅರ್ಥವನ್ನು ಮುಂದಿನ ಸ್ಲೈಡಲ್ಲಿ ಕೊಟ್ಟಿದೆ. ಈಗ ಎಲ್ಲ ಒಂದೇ ಅಂತ ಹೇಳ್ತಾರಲ್ಲ, ಇದರ ಅಭಿಪ್ರಾಯ ಎಲ್ಲರ ಅಂತರ್ಯಾಮಿ ಒಬ್ಬನೇ ಅನ್ನೋ ಅರ್ಥದಲ್ಲಿ. ನಮ್ಮ ದೊಡ್ಡ ಗುರುಗಳು ಪಾಠದ ಸಂದರ್ಭದಲ್ಲಿ ಇದನ್ನು ನೆನಪಿಸ್ತಾ ಇದ್ದಾರೆ. ತುಂಬ ಹಳೆಯ ಕಾಲದ, ನಿಮಗೆಲ್ಲ ಗೊತ್ತಿರುತ್ತೆ. ಇಂದಿರಾ ಗಾಂಧಿ ಕಾಲದಲ್ಲಿ ಒಂದು ಸ್ಲೋಗನ್ ಇತ್ತಂತೆ, ಇಂದಿರಾ ಇಸ್ ಇಂಡಿಯಾ, ಇಂಡಿಯಾ ಇಸ್ ಇಂದಿರಾ ಅಂತ. ಇದೇನು ಯಾರು ವೇದಾಂತಿಗಳು ಮಾಡಿದ್ದಲ್ಲ, ಇದು ಲೋಕದಲ್ಲಿ ಇದ್ದವರು. ಏನು ಅಂದರೆ ಅಬ್ಸಲ್ಯೂಟ್ ಪವರ್ ಇತ್ತು ಆ ಸಂದರ್ಭದಲ್ಲಿ ಬಂದಂಥ ಮಾತದು. ಹಾಗಾದರೆ ಎಲ್ಲಿ ಯಾರಿಗೆ ಪೂರ್ಣ ಅಧಿಕಾರ ಇರುತ್ತೆ ಅಲ್ಲಿ ಅವರೇ ಅಂತ ವ್ಯವಹಾರ ಮಾಡೋದಿದೆ. ಇಲ್ಲಿ ಎಲ್ಲರ ಒಳಗಿದ್ದು ಅವರನ್ನು ನೇಮನ ಮಾಡ್ತಾ ಇರತಕ್ಕಂಥವನು ಭಗವಂತ. ಆದ್ದರಿಂದ ಅಂತರ್ಯಾಮಿ ಒಬ್ಬನೇ ಅನ್ನೋ ಅಭಿಪ್ರಾಯದಿಂದ ಎಲ್ಲರೂ ಒಂದು ಅನ್ನುವಂಥ ಮಾತು. ಇಲ್ಲೂ ಮುಂದಿನ ಬಹಳ ಸ್ವಲ್ಪ ಸೂಕ್ಷ್ಮವಾದದ್ದು, ಅದು ಮಹಾಸಂಹಿತ ಅಂತ ಏನೋ ವಾಕ್ಯ ಇದೆಯಲ್ಲ, ಇದು ಪಂಚರಾತ್ರದ ವಾಕ್ಯಗಳು. ಇವತ್ತೇನಾಗಿದೆ ಅಂತಂದರೆ, ಶ್ರೀಮದ್ ಆಚಾರ್ಯರ ಉಲ್ಲೇಖಗಳಲ್ಲಿ 65% ಪಂಚರಾತ್ರ ಆಗಮಗಳ ವಾಕ್ಯಗಳು ಅಂಥೇಳಿ ಮುಂದಿನ ಮಾತಾಡುವವರು ವೀರನಾರಾಯಣ ಪಾಂಡುರಂಗಿಯವರು ಹಿಂದೆ ಒಂದು ಕಾಲದಲ್ಲಿ ಒಂದು ಸರ್ವೆ ಥರ ಮಾಡಿ ಅದನ್ನು ತೋರಿಸಿಕೊಡಿದೆ. 65%. ಇವತ್ತೇನಾಗಿದೆ ಅಂತಂದರೆ, ಯಾವ ದಾರ್ಶನಿಕನವರು ಕೂಡ ಪಂಚರಾತ್ರಿಗಳಿಗೆ ಬಹಳ ಮಹತ್ವ ಕೊಡ್ತಾ ಇಲ್ಲ. ಹೀಗಾಗಿ ನಮಗೆ ತುಂಬ ಗ್ಯಾಪ್ ಕಾಣ್ತಾ ಇದೆ. ಆ ಪಂಚರಾತ್ರ ಇದು ಭೇದ ಇದೆ ಅಂತ ಅಷ್ಟೇ ಹೇಳಿದ್ದೇನೆ. ಇಲ್ಲಿ ಏನು ಹೇಳ್ತಾರೆ, ಅಭೇದವನ್ನು ಹೇಳುವಂಥ ವಾಕ್ಯಗಳು ಶಾಸ್ತ್ರದಲ್ಲಿ ಇರ್ತವೆ. ಯಾಕಿರ್ತವೆ ಅಂತಂದರೆ, ಮೋಹವನ್ನುಂಟು ಮಾಡಲಿಕ್ಕೆ ಇರ್ತವೆ. ಕೆಲವರಿಗೆ ಮೋಹ ತರಿಸಬೇಕು ಅಂತ ಹೇಳಿ ಭಗವಂತನಿಗೆ ಉದ್ದೇಶ ಇದೆ. ಇದು ಬಹಳ ಗಮನಿಸಬೇಕಾದಂಥ ವಿಷಯ. ಶಾಸ್ತ್ರಗಳಲ್ಲಿ ಯಾಕೆ ಈ ಥರದ ವಾಕ್ಯಗಳು ಬಂದಿವೆ? ಶ್ರೀಮದ್ ಆಚಾರ್ಯರು ಕೊನೆಗೆ ಇಂಥ ವಾಕ್ಯಗಳಿಗೂ ಉತ್ತರ ತೊಗೊಂಡಿದ್ದಾರೆ. ಬರೀ 2 ವಾಕ್ಯಗಳಿವೆ, ಒಂದು ಅರ್ಥ ಕೊಡಿಸೋದಿಲ್ಲ. ಯಾಕೆ ಇಂಥ ವಾಕ್ಯಗಳು ಬಂದವು, ಯಾಕೆ ಹೀಗೆ ನಡೀತಾ ಇದೆ ಅಂತಂದರೆ, ಜೀವತ್ರೈವಿಧ್ಯ ಅದೆಲ್ಲ ಇರೋದರಿಂದ ಅವರವರು ಎಲ್ಲ ಸಾಧನೆಯೂ ಆಗಬೇಕಾಗಿದೆ. ಕೆಲವರಿಗೆ ಮೋಹ ಬರಬೇಕಾಗಿದೆ, ಕೆಲವರಿಗೆ ತಪ್ಪು ತಿಳುವಳಿಕೆ ಬರಬೇಕು ಅನ್ನೋದು ಉದ್ದೇಶ ಇದೆ. ಉಪನಿಷತ್ತುಗಳಲ್ಲೂ ಈ ಥರದ ವಾಕ್ಯಗಳು ಪರೋಕ್ಷ ಪ್ರಿಯ ಇವಹಿ ದೇವಾಹ ಅಂತೆಲ್ಲ ಅದನ್ನು ಹೇಳ್ತಾರೆ. ಅದರಿಂದ ಪರಮಾತ್ಮನಿಗೆ ಮತ್ತು ದೇವತೆಗಳಿಗೆ ಮೋಹ ತರಿಸೋದ್ರಿಂದಲೂ ಒಂದು ಸಂತೋಷ ಇದೆ. ಆದ್ದರಿಂದ ಈ ಮೋಹಕ ವಾಕ್ಯಗಳ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು
ಹಾಗಾದರೆ ಇಡೀ ಶಾಸ್ತ್ರವನ್ನು ಇದು ಬೆಂಕಿ ಇದ್ದ ಹಾಗೆ, ಬೆಂಕಿಯನ್ನು ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಅದರಿಂದ ನಮಗೆ ಗಾಯ ಆಗಬಾರ್ದು, ಆದರೆ ನಮ್ಮ ಅಡಿಗೆ ಕೆಲಸ ಆಗಬೇಕು, ಅದಾಗಬೇಕು, ಎಲ್ಲ ಕೆಲಸನೂ ಆಗಬೇಕು. ಹಾಗೆ ಈ ಶಾಸ್ತ್ರವನ್ನು ಸಾಧನೆಗೆ ಬೇಕಾಗುವಂತೆ ಸರಿಯಾಗಿ ಬಳಸ್ಕೊಳ್ಬೇಕು ಅನ್ನೋಂಥ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಉಪನಿಷತ್ನಲ್ಲಿ ಬಂದಿರುವಂತಹ ವಾಕ್ಯ ಮುಂದಿದ್ದು, ಪರೇವ್ಯಯೇ ಸರ್ವ ಏಕೀಭವಂತಿ, ಎಲ್ಲ ಒಂದಾಗ್ತಾರೆ ಅಂತ ಇದೆಯಲ್ಲ. ಅದಕ್ಕೆ ಶ್ರೀಮದ್ ಆಚಾರ್ಯರು ಈ ವಾಕ್ಯವನ್ನು ಅನೇಕ ಕಡೆ ಚರ್ಚೆ ಮಾಡಿದ್ದಾರೆ. ಐತರೇಯ ಉಪನಿಷತ್ನಲ್ಲಿ ಒಂದು ಕಡೆ ಸಂದರ್ಭ ಬಂದಾಗ, ಇದು ಯದ್ಯಪಿ ಮುಂಡಕೋಪನಿಷತ್ತಿನ ವಾಕ್ಯ, ಬೇರೆ ಕಡೆ ಅವರು ಹೇಳ್ತಾರೆ. ಅದಕ್ಕೇನರ್ಥ ಅಂತಂದರೆ ಎಲ್ಲರೂ ಒಂದು ಜಾಗದಲ್ಲಿ ಸೇರ್ತಾರೆ ಅಂತ ಅರ್ಥ. ಅದಕ್ಕೆ ಮಹಾಭಾರತದ್ದು ಒಂದು ವಾಕ್ಯವನ್ನು ಕೊಡ್ತಾರೆ. ಅಲ್ಲಿ ಸೇನೆಯೆಲ್ಲ ಒಂದಾಗಿ ಪಾಂಡವರ ಮೇಲೆ ಆಕ್ರಮಣ ಮಾಡಿತು. ಏಕೀಭೂಯ ನೃಪಾಹ, ಏಕೀಭೂತಾತು ಸಾ ಸೇನಾ, ರಾಜರೆಲ್ಲ ಒಂದಾಗಿ ಆಕ್ರಮಣ ಮಾಡಿದರು. ಇದರ ಅರ್ಥ ಮುಂಚೆ 10 ಜನ ಇದ್ದರು, ಆಮೇಲೆ ಒಬ್ಬನೇ ರಾಜ ಆದಂಥ ಅರ್ಥನ ಅಲ್ಲ. ಹಾಗಾದರೆ ಇಲ್ಲಿ ಮುಂಚೆನೂ 10 ಜನ ಇದ್ದರು, ಈಗಲೂ 10 ಜನ ಇದ್ದರು, ಆದರೂ ರಾಜರು ಒಂದಾದರು ಅನ್ನುವಂಥ ಮಾತು ಬರ್ತಾ ಇದೆ. ಇದರ ಅರ್ಥ ಏನು ವಿಚಾರ ಮಾಡಬೇಕು. ಇನ್ನೊಂದು ಲೌಕಿಕ ಉದಾಹರಣೆ ನಮ್ಮ ಗುರುಗಳು ಕೊಡ್ತಾ ಇದ್ದಿದ್ದು, ಅನೇಕ ಜನ ಉಪನ್ಯಾಸದಲ್ಲಿ ಹೇಳ್ತಿರ್ತಾರೆ. ಹಗಲು ಬೇರೆ ಬೇರೆಯಾಗಿದ್ದಂತಹ ಹಸುಗಳು ಸಂಜೆ ಒಂದಾದವು. ಅಂದರೆ ಮೇಲಿಕ್ಕೆ ಹೋದಾಗ ಎಲ್ಲ ಆ ಕಡೆ ಈ ಕಡೆ ಹೋಗಿರ್ತವೆ, ರಾತ್ರಿ ಒಂದಾದವು ಅಂದರೆ ಒಂದು ಸ್ಥಾನದಲ್ಲಿ ಸೇರಿದವು ಅಂಥೇಳಿ ಅರ್ಥ. ಹಾಗೆ ಊರಿನವರೆಲ್ಲ ಒಂದಾದರು ಅಂತ ಹೇಳ್ತಾರೆ. ಮುಂಚೆ ಜಗಳಾಡ್ತಾ ಇದ್ದರು, ಈಗ ಒಂದಾದರು ಅಂತಂದರೆ ಒಂದೇ ಅಭಿಪ್ರಾಯಕ್ಕೆ ಬಂದರು. ಹಾಗಾದರೆ ನಾವು ಏಕೀಭವಂತಿ ಅನ್ನುವಂತಹ ವಾಕ್ಯವನ್ನು ನೋಡಿದ ಕೂಡಲೇ ಇದು ಐಕ್ಯವನ್ನೇ ಹೇಳ್ತಾ ಇದೆ ಅನ್ನೋ ತೀರ್ಮಾನಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅದು ಐಕ್ಯವನ್ನು ಹೇಳುತ್ತೆ. ಯಾವುದರ ಐಕ್ಯ ಅಂದರೆ ಸ್ಥಾನದ ಐಕ್ಯವನ್ನು ಹೇಳುತ್ತೆ. ಹಾಗಾದರೆ ಏಕೀಭವಂತಿ ಅಂದರೆ ಒಂದು ಸ್ಥಾನದಲ್ಲಿ ಸೇರಿದರು ಅಂತ ಅರ್ಥ ಆಗ್ಬಹುದು. ಇನ್ನೊಂದು ಏಕೀಭವಂತಿ, ಅದು ಸ್ವಾರಸ್ಯಕರವಾದದ್ದು ಏನಂದರೆ, ಈ ಊರಿನವರೆಲ್ಲ ಒಂದಾದರು ಅಂತಿದ್ದ ಹಾಗೆ ಅಭಿಪ್ರಾಯದ ಐಕ್ಯ. ಈಗ ಸಂಸಾರದಲ್ಲಿ ಹೇಗಿರುತ್ತೆ ಅಂತಂದರೆ, ಪರಮಾತ್ಮನಿಗೆ ನಮಗೆ ಕೊಡಬಾರ್ದು ಅಂತಿರುತ್ತೆ, ನಮಗೋ ಬೇಕು ಅಂತಿರುತ್ತೆ. ಚಿಕ್ಕ ಮಕ್ಕಳು ಚಾಕ್ಲೇಟ್ ಬೇಕು ಬೇಕು ಅಂತಿರುತ್ತೆ, ತಂದೆ ತಾಯಿಗಳಿಗೆ ಅದನ್ನು ಕೊಡಬಾರ್ದು ಅಂತಿರುತ್ತೆ. ಹಿಂಗಿದ್ದಂಗೆ ಇರುತ್ತೆ ಸಂಸಾರದಲ್ಲಿ. ಅವನ ಇಚ್ಛೆ ಬೇರೆ, ನಮ್ಮ ಇಚ್ಛೆ ಬೇರೆ. ಆದರೆ ಒಂದು ಸಲ ಮೋಕ್ಷಕ್ಕೆ ಹೋದ ಮೇಲೆ ಈ ಥರದ ವಿರೋಧ ಬರೋದೇ ಇಲ್ಲ. ಇದರ ಅರ್ಥ ಇಲ್ಲಿ ವಿರೋಧ ಅಂತಂದರೆ ಅಂತರ್ಯಾಮಿ ರೂಪ, ಇಲ್ಲಿ ಒಂದು ರೂಪದಿಂದ ಅವನು ಬೇಕು ಅನ್ನಿಸ್ತಾನೆ, ಇನ್ನೊಂದು ಕಡೆಯಿಂದ ಬೇಡ ಅಂತ ಅನ್ನಿಸ್ತಾನೆ. ಅದು ಬಾಧ್ಯಬಾಧಕ ರೂಪ ಅಂತ ಅದನ್ನು ಹೇಳ್ತಾರೆ. ಅದು ಇರಲಿ. ಮುಕ್ತಿಯಲ್ಲಿ ಈ ಥರ ಇಲ್ಲ, ಒಂದೇ ಕೆಲಸ. ಅವನು ಒಳಗಿದ್ದು ಹೊರಗಿದ್ದು ಒಂದೇ ಥರದ ಇಚ್ಛೆಯನ್ನು ಕೊಡ್ತಾನೆ. ಹಾಗಾದರೆ ಮುಕ್ತಿಯಲ್ಲಿ ಎಲ್ಲರೂ ಒಂದಾಗ್ತಾರೆ ಅಂತಂದರೆ ಅವರಲ್ಲಿ ಅಭಿಪ್ರಾಯ ಭೇದವೇ ಬರುವುದಿಲ್ಲ ಅಂತ. ಹಾಗಾದರೆ ಅಭಿಪ್ರಾಯ ಐಕ್ಯವನ್ನು ಇಟ್ಟುಕೊಂಡು ಇದನ್ನು ಕೂಡಿಸಬಹುದು, ಸ್ಥಾನದ ಐಕ್ಯವನ್ನು ಇಟ್ಟುಕೊಂಡು ಕೂಡಿಸಬಹುದು. ಆದ್ದರಿಂದ ಈ ವಾಕ್ಯಗಳನ್ನು ಇಟ್ಟುಕೊಂಡು ಇಲ್ಲಿಗೆ ಬರಲ್ಲ. ಇದೇ ಅಭಿಪ್ರಾಯದಿಂದ ಶ್ರೀಮದಾಚಾರ್ಯರು ಭೇದೇ ಸರ್ವ ಆಗಮಃ ಸಂತಿ, ಅಭೇದೇ ನ ಕಶ್ಚಿದ್ ಆಗಮಃ ಅನ್ನುವಂಥ ಮಾತನ್ನು ಹೇಳಿತು. ನೀವು ಉಪನಿಷತ್ನಲ್ಲಿ ವೇದಗಳಲ್ಲಿ ಇರತಕ್ಕಂಥ ಯಾವುದೇ ವಾಕ್ಯವನ್ನು ತೊಗೊಂಡು ಬರ್ರಿ, ಅದನ್ನು ನಾವು ಭೇದ ಹೇಗೆ ಹೇಳುತ್ತೆ ಅಂತ ತೋರಿಸ್ಲಿಕ್ಕೆ ಬರುತ್ತೆ. ಈಗ ತೋರಿಸಿದಂತೆ ಅದಕ್ಕೆ ಬೇರೆ ಬೇರೆ ಅರ್ಥದಲ್ಲಿ. ಈಗ ಹೇಳ್ತಾರೆ, ಅವ್ನು ಟ್ಯೂಬ್ ಲೈಟ್ ಅಂತಂತಾರೆ. ಹೇಳೋರಿಗೂ ಗೊತ್ತು, ಕೇಳೋರಿಗೂ ಗೊತ್ತು ಅವ್ನು ಟ್ಯೂಬ್ಲೈಟ್ ಅಲ್ಲ ಅಂತ. ಟ್ಯೂಬ್ಲೈಟ್ ಬೇರೆ, ಆ ವ್ಯಕ್ತಿ ಬೇರೆ. ಆದರೆ ಟ್ಯೂಬ್ಲೈಟ್ ಥರ ಇದ್ದಾನೆ. ಹಾಗಾದರೆ ಸಾದೃಶ್ಯವನ್ನು ಇಟ್ಟುಕೊಂಡು ನಾವು ಒಂದೇ ವ್ಯವಹಾರ ಮಾಡ್ತೀವಿ. ಹಾಗಾದರೆ ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ, ಇವುಗಳನ್ನೆಲ್ಲ ಈ ಅರ್ಥದಲ್ಲಿ ನಮಗೆ ಕೂಡಿಸ್ಲಿಕ್ಕೆ ಬರುತ್ತೆ. ಅದರಿಂದ ಅಲ್ಲಿ ನಾವು ಭೇದವನ್ನು ಹೇಳಲಿಕ್ಕೆ ಏನು ಕಷ್ಟ ಇಲ್ಲ. ಹಾಗಾದ್ರೆ ನೀವು ಯಾವುದೇ ಅಭೇದ ಪ್ರತಿಪಾದಕ ವಾಕ್ಯಗಳನ್ನು ತಂದರೂ ಕೂಡ ಅಲ್ಲಿ ಭೇದವನ್ನು ಹೇಳಲಿಕ್ಕೆ ಏನೂ ಕಷ್ಟ ಆಗೋದಿಲ್ಲ. ಆದರೆ ಭೇದವನ್ನು ಹೇಳೋ ವಾಕ್ಯಗಳಿಗೆ ಈ ಥರದ ಅರ್ಥ ಮಾಡಲಿಕ್ಕೆ ಬರೋದಿಲ್ಲ. ಅದನ್ನೇ ಮುಂದಿನ ಇದರಲ್ಲಿ ಈ ಏಕೀಭವಂತಿ ಅಂತಿದೆಯಲ್ಲ, ಶ್ರೀಮದಾಚಾರ್ಯರು ಈಗ ಅಂಥ ಎಲ್ಲಾದರೂ ಪ್ರಯೋಗ ಇದೆಯಾ? ಒಬ್ಬ ಆದ, ಒಬ್ಬ ಅನ್ನೋ ಅರ್ಥದಲ್ಲಿ ಏಕೀಭಾವ. ಸಂಸ್ಕೃತ ಸ್ವಲ್ಪ ವ್ಯಾಕರಣ ಗೊತ್ತಿದ್ದವರಿಗೆ ಏಕೀಭಾವ ಅಂದರೆ ಚ್ಯುತ್ ಪ್ರತ್ಯಯ ಇದೆ. ಅಂದರೆ ಮುಂಚೆ ಹಾಗಿರಲಿಲ್ಲ, ಆಮೇಲೆ ಆಯಿತು. ಮಲಿನೀಚಕಾರ ಅಂತಂದರೆ ಮುಂಚೆ ಮಲಿನ ಆಗಿರಲಿಲ್ಲ, ಆಮೇಲೆ ಮಲಿನ ಆಯಿತು ಅಂತ ಅರ್ಥ. ಹಾಗೆ ಏಕೀಭಾವ ಅಂದರೆ ಮುಂಚೆ ಏಕ ಆಗಿರಲಿಲ್ಲ, ಆಮೇಲೆ ಏಕಾಯಿತು. ಇಂಥ ಪ್ರಯೋಗಗಳು ನಮಗೆ ಸಿಗೋದಿಲ್ಲ. ಒಬ್ಬ, ಈಗ ರಾಮಕೃಷ್ಣ ಅಂತ ಅನೇಕ ರೂಪಗಳಿದ್ದವು, ಅವೆಲ್ಲ ಒಂದಾದವು ಅಂತಂದರೆ ಆ ಮೂಲ ರೂಪದಿಂದ ಅನೇಕ ರೂಪಗಳು ಹೊರಗೆ ಬಂದಿದ್ದು, ಆಮೇಲೆ ಮತ್ತೊಂದೇ ಜಾಗಕ್ಕೆ. ಹಾಗಾದರೆ ಸ್ಥಾನೈಕ್ಯ, ಅವತಾರ ರೂಪಗಳಲ್ಲೂ ಕೂಡ ಒಂದು ಕಡೆ ಸೇರಿದುವು ಅನ್ನೋ ಅರ್ಥದಲ್ಲಿ ಏಕೀಭಾವ ಅನ್ನೋದೇ ಇರತಕ್ಕಂಥದ್ದು. ಇನ್ನು ಏನು ಹೇಳ್ತಾರೆ ಅಂತಂದರೆ, ಮೊದಲು ನನಗೆ ಐಕ್ಯ ಗೊತ್ತಿರಲಿಲ್ಲ, ಆಮೇಲೆ ಐಕ್ಯ
ಗೊತ್ತಾಯಿತು ಅಂತ ಹೇಳ್ತಾರೆ. ಹಾಗಾದರೆ ಇಂಥ ಪ್ರಯೋಗಗಳಿವೆ ಹೊರತು ಮುಂಚೆ ಬೇರೆ ಆಗಿತ್ತು ಆಮೇಲೆ ಒಂದಾಯಿತು ಅಂತ ಹೇಳೋದಿಲ್ಲ. ಇದರ ಮುಂದಿಂದು ಇದೇ ಥರ ಆಚಾರ್ಯರು ಒಂದು ಬ್ರಹ್ಮಸೂತ್ರವನ್ನು ವ್ಯಾಖ್ಯಾನ ಮಾಡಬೇಕಾದ್ರೆ ಅನೇಕ ವಾಕ್ಯಗಳನ್ನೆಲ್ಲ ಕೊಟ್ಟಿದ್ದಾರೆ. ಬರೀ ರೆಕಾರ್ಡ್ ಪರ್ಪಸ್ ಇಲ್ಲಿ ಕೊಟ್ಟಿದ್ದೇನೆ. ಇನ್ನೊಂದು ಬಹಳ ಸ್ವಾರಸ್ಯಕರವಾದಂಥ ವಿಷಯ, ಜೀವೇಶ್ವರ ಭೇದ ಇದು ಪ್ರತ್ಯಕ್ಷ ಸಿದ್ಧ ಅಂತ ಇದನ್ನು ವ್ಯಾಸರಾಜರು ಭೇದೋಜ್ಜೀವನದಲ್ಲಿ ಮತ್ತು ಅವರ ಮಂದಾರಮಂಜರಿ ವ್ಯಾಖ್ಯಾನಗಳಲ್ಲೆಲ್ಲ ಚೆನ್ನಾಗಿ ಉಪಪಾದನೆ ಮಾಡಿ ತಿಳಿಸಿಕೊಟ್ಟಿದ್ದಾರೆ. ನಮಗೆ ನಾನು ಬ್ರಹ್ಮನಲ್ಲ ಅಂತ ಅನುಭವ ಇಲ್ಲ, ನಿಜವಾಗಿ ಹೇಳಬೇಕಂದ್ರೆ. ಆದರೆ ನಮಗೆ ಈ ಅನುಭವ ಇದೆಯಾ, ನಾನು ನಿರ್ದೋಷಿ ಅಲ್ಲ, ನಾನು ಯಾವಾಗಲೂ ಸುಖಿ ಅಲ್ಲ, ನಾನು ಸರ್ವಜ್ಞ ಅಲ್ಲ ಅಂತ ಈ ಥರದ ಒಂದು ಅನುಭವ ಇದೆಯಲ್ಲ. ಈ ಅನುಭವ ಇದು ನಾನು ದೇವರಲ್ಲ, ಅಂದರೆ ನಾನು ಪರಬ್ರಹ್ಮ ಅಲ್ಲ ಅನ್ನೋದಕ್ಕೆ ಪ್ರಮಾಣ. ಯಾಕೆ ಅಂತಂದರೆ ಈಶ್ವರ ಅಂದರು ಬ್ರಹ್ಮ ಅಂದರು ಇಸ್ ಈಕ್ವಲ್ಟ್ ಏನು ಅಂತಂದರೆ ಸರ್ವಜ್ಞ ನಿರ್ದೋಷ. ದೇವರು ಬ್ರಹ್ಮ ಅಂತಂದರೆ ಅವನು ನಿರ್ದೋಷ, ಬ್ರಹ್ಮ ಅಂತಂದರೆ ಅವನು ಸರ್ವಜ್ಞ. ನಮಗೆ ಬ್ರಹ್ಮ ಅಲ್ಲ ಅಂತ ಅನುಭವ ಇಲ್ಲದೆ ಹೋದರೂ ನಾನು ಸರ್ವಜ್ಞ ಅಲ್ಲ ಅಂತ ಗೊತ್ತಿದೆಯಲ್ಲ, ಆವಾಗ ನಮ್ಗೆ ಬರುತ್ತೆ. ಈಗ ನಾನು ಸರ್ವಜ್ಞ ಅಲ್ಲ, ಸರ್ವಜ್ಞನಾದವನು ಬ್ರಹ್ಮ ಅಂತ ಗೊತ್ತಾದರೆ ನಾನು ಬ್ರಹ್ಮ ಅಲ್ಲ ಅಂತಲೂ ಅನುಭವಕ್ಕೆ ಬರುತ್ತೆ. ಹಾಗಾದರೆ ಪ್ರತಿಯೊಬ್ಬ ಜೀವರಿಗೂ ಕೂಡ ನಾನು ದುಃಖವನ್ನು ಅನುಭವಿಸ್ತಾ ಇದ್ದೇನೆ ಅಂತ ಗೊತ್ತಿದ್ದ ಮೇಲೆ ನಾನು ದೇವರಲ್ಲ ಅನ್ನೋಂಥ ಅನುಭವವೂ ಕೂಡ ಇದ್ದೇ ಇದೆ. ಅದಕ್ಕೊಂದು ಬಹಳ ಮುಖ್ಯವಾದ ಒಂದು ಚರ್ಚೆ ನಡೆದಿದೆ. ಈಗ ನಮ್ಮ ಅನುಭವ ಪ್ರತ್ಯಕ್ಷ ಇದೆಯಲ್ಲ, ಅದು ಬರೀ ವರ್ತಮಾನ ಕಾಲ, ಪ್ರೆಸೆಂಟ್ ಏನಿದೆ ಅನ್ನೋದನ್ನು ಮಾತ್ರ ಹೇಳುತ್ತೆ. ಶ್ರುತಿ ಹೇಳುತ್ತೆ ಅದು ನಿಜವಾದದ್ದಲ್ಲ, ನೀನು ನಿಜವಾಗಿ ಮುಂದೆ ಬೇರೆ ಏನೋ ಐತಿ ಅಂತ. ಅದಕ್ಕೆ ಇಲ್ಲಿ ಉಲ್ಲೇಖ ಮಾಡಲಿಕ್ಕಾಗಲಿ, ಈಗ ನೆನಪು ಬರ್ತಾ ಇದೆ, ಒಂದು ಒಳ್ಳೆಯ ದೃಷ್ಟಾಂತ ಶಾಸ್ತ್ರಗಳಲ್ಲಿ ಚರ್ಚೆ ಮಾಡಿದ್ದೇವೆ. ಒಬ್ಬ ರಾಜಕುಮಾರ ಯಾವುದೋ ಕಾರಣಕ್ಕೆ ಕಾಡು ಪಾಲಾಗ್ಬಿಟ್ಟ. ಅಲ್ಲಿರ್ತಕ್ಕಂಥವರೇ ಅವನನ್ನು ಬೆಳೆಸ್ಬಿಟ್ರು. ಅವನೇನು ತಿಳ್ಕೊಂಡಿದ್ದ, ನಾನು ರಾಜಕುಮಾರ ಅಲ್ಲ ಅಂತ ತಿಳ್ಕೊಂಡಿದ್ದ. ನಾನು ಕಾಡಿನವನು. ಅವನು ಯಾವಾಗಲೂ ನಗರಕ್ಕೆ ಹೋಗ್ತಾ ಇದ್ದ, ಮಾಡ್ತಿದ್ದ, ರಾಜಕುಮಾರನ್ನು ನೋಡ್ತಾ ಇದ್ದ. ಆವಾಗೆಲ್ಲ ಅಯ್ಯೋ ಅವರೆಷ್ಟು ಭಾಗ್ಯವಂತರು ಅಂತೇನೋ ಅಂದ್ಕೊಳ್ತಾ ಇದ್ದ, ನನಗಿದು ಅವಕಾಶ ಇಲ್ಲ ಅಂದ್ಕೊಳ್ತಿದ್ದ, ಹೀಗೆಲ್ಲ ಇದ್ದ. ಆಮೇಲೆ ಒಂದು ದಿವಸ ಯಾರೋ ಮಂತ್ರಿಯೋ ಯಾರೋ ಬರ್ತಾಯಿದ್ರು. ಅವನಿಗೆ ಮುಖ ನೋಡಿಬಿಟ್ಟು ಅವನಿಗೆ ವಿಷಯ ಎಲ್ಲ ಗೊತ್ತಿತ್ತು, ಒಬ್ಬ ರಾಜನ ಮುಖ ತಪ್ಪಿಸ್ಕೊಂಡಿದ್ದಾನೆ ಅಂಥೇಳಿ. ಮುಖ ನೋಡಿ ಇವನೇ ಅವನೊಂದು ಗೊತ್ತಾಗಿ ಎಲ್ಲ ಮಾಡಿ ಆಮೇಲೆ ಹೇಳ್ದ, ನೀನು ರಾಜಕುಮಾರ. ಇದು ಪಾಸಿಬಲ್ ಇದೆಯೋ ಇಲ್ವೋ? ಇದೆ. ಆ ಥರ ಇವತ್ತು ನಾವು ಏನು ತಿಳ್ಕೊಂಡಿದ್ದೀವಿ, ನಾನು ದೇವರಲ್ಲ, ನಾನು ಸರ್ವಜ್ಞ, ಅಂದರೆ ನಾನು ಬ್ರಹ್ಮ ಅಲ್ಲ ಅಂತ ತಿಳ್ಕೊಂಡಿದ್ದೀವಿ. ಶ್ರುತಿ ಹೇಳುತ್ತೆ ಒಂದು ದಿವಸ ಅಧ್ಯಯನ ಮಾಡ್ತಾ 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 ಹೋದರೆ ಒಂದು ದಿವಸ ಶ್ರುತಿ ಹೇಳುತ್ತೆ, ನೀನು ಇಂಥವನಲ್ಲ, ನೀನು ಯಾರನ್ನು ತಿಳ್ಕೊಂಡಿದ್ದೀವಿ, ಸಾಕ್ಷಾತ್ ಪರಬ್ರಹ್ಮ, ಸುಮ್ಮನೆ ಒದ್ದಾಡ್ತಾ ಇದ್ದೆ ಈಗ ಅಂತ. ಸಾಧ್ಯ ಇದೆಯೋ ಇಲ್ವೋ? ಅದಕ್ಕೆ ಮುಂದಿನ ಇದಕ್ಕೇನು ಉತ್ತರ ಕೊಡ್ತಾರೆ ಅಂತಂದರೆ, ನಚ ಪ್ರತ್ಯಕ್ಷ ಸಿದ್ಧಂ ಅನ್ಯೇನ ಕೇನಾಪಿ ಬಾಧ್ಯಂ ದೃಷ್ಟಂ ಅಂತ ಸರ್ವಮೂಲದ ಟಾಪ್ 10 ಕೋಟ್ಸ್ಗಳಲ್ಲಿ ಇದು ಒಂದು. ನಮ್ಮ ಪ್ರತ್ಯಕ್ಷದಿಂದ ಸಿದ್ಧವಾದದ್ದನ್ನು, ಪ್ರತ್ಯಕ್ಷ ಅಂದರೆ ಪರೀಕ್ಷಿತ ಪ್ರತ್ಯಕ್ಷ, ಅದರಿಂದ ಸಿದ್ಧವಾದದ್ದನ್ನು ಯಾವ ಶ್ರುತಿಯೂ ಕೂಡ ಬದಲಿಸಲಿಕ್ಕೆ ಸಾಧ್ಯವಿಲ್ಲ ಅಂತ. ಇದರ ಅಭಿಪ್ರಾಯ ಏನಾಗುತ್ತೆ ಅಂತಂದರೆ, ಅದಕ್ಕಲ್ಲೊಂದು ಉದಾಹರಣೆ ಕೊಟ್ಟಿದೆ, ಅದನ್ನು ನೋಡಿದರೆ ಸ್ಪಷ್ಟ ಆಗುತ್ತೆ. ಒಬ್ಬ ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದ, ಅಲ್ಲಿ ಆನೆ ಇರಲಿಲ್ಲ. ನೋಡ್ದೆ, ಏನೋ ಪ್ರಸಂಗ ಬಂತು, ನೋಡಿದೆ, ಎಲ್ಲಿ ನೋಡಿದೆ ಆನೆ ಕಾಣಲಿಲ್ಲ, ಬಂದುಬಿಟ್ಟಿದ್ದ. ಆಮೇಲೆ ಯಾರೋ ಬಂದುಬಿಟ್ಟು ಬೆಳಿಗ್ಗೆ ಅಲ್ಲಿ ಆನೆ ಇತ್ತು ಅಂತ ಹೇಳಿದರೆ, ಆಗ ಇವನು ನಾನು ನೋಡಿದ್ದೀನಿ, ಗ್ಯಾರಂಟಿ ಅಲ್ಲಿ ಆನೆ ಇರಲಿಲ್ಲ. ಬೆಳಿಗ್ಗೆ ಅದು ಮಧ್ಯಾಹ್ನ ಇತ್ತು, ಸಾಯಂಕಾಲ ಇತ್ತು, ಮಧ್ಯಾಹ್ನ ಸಾಯಂಕಾಲ ನಂಗೆ ಗೊತ್ತಿಲ್ಲ, ಬೆಳಿಗ್ಗೆ ಅಂತೂ ಆನೆ ಇರಲಿ. ಹಾಗಾದ್ರೆ ಅವನು ಎಷ್ಟೇ ಯಾವುದೇ ವ್ಯಕ್ತಿ ಇರಲಿ, ಎಷ್ಟೇ ಪ್ರಬಲವಾಗಿ ಹೇಳಲಿ, ಬೆಳಿಗ್ಗೆ ಅಂತೂ ಆನೆಯನ್ನು ಇವನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಇವನು ಅನುಭವ ಇದೆ. ಹಾಗೆ ಪ್ರತ್ಯಕ್ಷ ಒಂದು ಕಾಲದನ್ನು ಮಾತ್ರ ಹೇಳ್ತಿರಬಹುದು, ಆದರೆ ಈ ಕಾಲದಲ್ಲಂತೂ ನಾನು ದುಃಖ ಅನುಭವಿಸ್ತಾ ಇದ್ದೇನೆ, ಈ ಕಾಲದಲ್ಲಂತೂ ನನ್ನಲ್ಲಿ ದೋಷಗಳಿವೆ, ಈ ಕಾಲದಲ್ಲಂತೂ ನಾನು ನೀಚನಾಗಿದ್ದೇನೆ. ಹಾಗಾದರೆ ಸರ್ವಕಾಲದಲ್ಲೂ ಅನಂತಗುಣ ಪರಿಪೂರ್ಣನಾದಂತಹ ಬ್ರಹ್ಮ ನಾನಾಗಲಿಕ್ಕೆ ಸಾಧ್ಯ ಇಲ್ಲ. ಈಗ ರಾಜಕುಮಾರನ ದೃಷ್ಟಾಂತದಲ್ಲಿ ಏನು ವ್ಯತ್ಯಾಸ ಆಗ್ತಾಯಿದೆ ಅಂತಂದರೆ, ಅವನು ವಸ್ತುತಃ ರಾಜಕುಮಾರ, ಅವನಿಗೆ ಗೊತ್ತಿಲ್ಲ. ರಾಜಕುಮಾರ ರಾಜನ ಮಗ, ಅವನು ಇರೋ ಸ್ಥಿತಿ ಕಾಡಿನಲ್ಲೂ ಇರಬಹುದು, ಅರಮನೆಯಲ್ಲೂ ಇರಬಹುದು. ಆದರೆ ಇಲ್ಲಿ ಹಾಗಾಗ್ತಾ ಇಲ್ಲ. ಇಲ್ಲಿ ನಡೀತಾ ಇರೋದೇನಂತಂದರೆ, ಇವನು ರಾಜನೇ ಅಲ್ಲ, ಇವನು ಪರಮಾತ್ಮ ಏನಿದ್ದಾನೆ, ಅವನು ಯಾವ ಕಾಲದಲ್ಲೂ ದುಃಖದ ಸಂಬಂಧಕ್ಕೊಳಗಾಗೋನಲ್ಲ. ಸೊ ಮೂರೂ ಕಾಲದಲ್ಲಿ ದುಃಖ ಅವನಲ್ಲಿಲ್ಲ. ನಮಗೆ ಒಂದು ಕಾಲದ ದುಃಖ ಅನುಭವಕ್ಕೆ ಬಂದಿದೆ ಅಂತಂದರೆ ಪ್ರೂವ್ ಆಗೋಯ್ತು ಏನಂದರೆ ನಾನು ಬ್ರಹ್ಮ ಅಲ್ಲ. ಹೀಗೆ ಪ್ರತ್ಯಕ್ಷದಿಂದಲೇ ನಮಗೆ
ಗೊತ್ತಾಗುತ್ತೆ. ಇದನ್ನು ಆ ಪ್ರಮಾಣ ಮೀಮಾಂಸೆಗೆ ಪ್ರಮಾಣಗಳ ವಿಷಯ ಬೇರೆ ಕಡೆ ಬಂದಿದೆ, ಆದರೂ ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಬೇಕು. ಶ್ರೀಮದ್ ಆಚಾರ್ಯರು ಒಂದು ಅದ್ಭುತವಾದ ವ್ಯವಸ್ಥೆ ಮಾಡಿ ತೋರಿಸಿಕೊಟ್ಟಿದ್ದಾರೆ. ಯಾವುದು ಅನುಭವಕ್ಕೆ ಬರುತ್ತೋ ಆ ವಿಷಯದಲ್ಲಿ ಪ್ರತ್ಯಕ್ಷವೇ ಕಿಂಗ್. ಅದನ್ನು ಹೇಳಿದ್ದನ್ನು ಪ್ರತ್ಯಕ್ಷಕ್ಕೆ ವಿರುದ್ಧವಾಗಿ ಏನೋ ವೇದ ಮಂತ್ರ ಬಂದರೆ ಆ ವೇದ ಮಂತ್ರಕ್ಕೆ ಬೇರೆ ಅರ್ಥ ಮಾಡಬೇಕು, ಪ್ರತ್ಯಕ್ಷವನ್ನು ಬಿಟ್ಕೊಡೋ ಹಾಗಿಲ್ಲ. ಅದೇ ನಮ್ಮ ಅನುಭವಕ್ಕೆ ಬರದೇ ಇರುವಂತಹ ವಿಷಯದಲ್ಲಿ ಪ್ರತ್ಯಕ್ಷ ಮಾತೇ ಆಡೋ ಹಾಗಿಲ್ಲ. ಶ್ರುತಿ ಏನು ಹೇಳುತ್ತೋ ಅದನ್ನು ಮಾಡಬೇಕು. ಈ ಪ್ರತ್ಯಕ್ಷಗಳಿಗೆ ಅಥವಾ ಶ್ರುತಿಗಳಿಗೆ ವಿರೋಧ ಬಂದಾಗ ಮಾತ್ರ ಯುಕ್ತಿಯನ್ನು ಇಟ್ಟುಕೊಂಡು ಅರ್ಥ ನಿರ್ಣಯಕ್ಕೆ ಉಪಯೋಗಿಸ್ಕೊಳ್ಬೇಕು ಅಂತ ಹೀಗೆ ಅದನ್ನು ಹೇಳಿದ್ದಾರೆ. ಇನ್ನು ಈ ಭೇದದ ಸಂದರ್ಭದಲ್ಲಿ ಶ್ರೀಮದ್ ಆಚಾರ್ಯರ ಮತ್ತೊಂದು ದೊಡ್ಡ ಕೊಡುಗೆ ಏನು ಅಂತಂದರೆ, ಭೇದ ಅನ್ನೋದು ವಸ್ತುವಿನ ಸ್ವರೂಪ ಅಂತ ಹೇಳಿದ್ದಾರೆ. ಇದು ಅರ್ಥ ಆಗಬೇಕಾದ್ರೆ ನಮಗೆ ಭೇದದ ಮತ್ತೊಂದು ಹೆಸರು ಅನ್ಯೋನ್ಯಾಭಾವ ಅಂತಿದೆ. ನಾವು ಅವಾಗ ನೋಡಿದಂತೆ ಪುಸ್ತಕ ಮರವಲ್ಲ, ಮಣ್ಣಲ್ಲ, ನೀರಲ್ಲ, ಅಲ್ಲ ಅಂತ ಹೇಳ್ತೀವಲ್ಲ. ಹಾಗಾದ್ರೆ ಈ ಒಂದು ಪುಸ್ತಕ ತೊಗೊಂಡ್ರೆ ಈ ಪುಸ್ತಕ ಏನು ಅಂತಂದರೆ ಅದು ಮರ ಅಲ್ಲ, ಕಲ್ಲಲ್ಲ, ಮಣ್ಣಲ್ಲ, ನೀರಲ್ಲ, ಅದಲ್ಲ, ಅಲ್ಲ. ಸೊ ಎಲ್ಲ ಅಲ್ಲಗಳ ಒಂದು ಮೊತ್ತ ಪುಸ್ತಕ. ಸೊ ಪ್ರತಿಯೊಂದು ವಸ್ತುವು ಕೂಡ ಭಾವನೂ ಆಗಿರುತ್ತೆ, ಅಭಾವನೂ ಆಗಿರುತ್ತೆ. ಸೊ ಪುಸ್ತಕ ಇಸ್ ಈಕ್ವಲ್ ಟು ಭಾವ ಪ್ಲಸ್ ಅಭಾವ. ಅಭಾವ ಅಂದರೆ ಅನ್ಯೋನ್ಯ ಅಭಾವ. ಅಂದರೆ ಏಕಕಾಲದಲ್ಲಿ ವಸ್ತು ವಿಧಿಯೂ ಆಗಿರುತ್ತೆ, ನಿಷೇಧವೂ ಆಗಿರುತ್ತೆ. ಎರಡೂ ಆಗಿದ್ರೆ ಮತ್ತೆ ಇದು ತೀರ್ಮಾನ ಮಾಡೋದು ಹೇಗೆ ಅಂತಂದರೆ ಅದಕ್ಕೆ ಪ್ರಥಮ ಪ್ರತಿಪತ್ತು ಅಸ್ಥಿತಿ ಪ್ರತೀತಿ ಗೋಚರತ್ವ ಅಂತ ಅದಕ್ಕೊಂದು ಪರಿಷ್ಕಾರ ಮಾಡಿ ಅದನ್ನು ಸ್ಪಷ್ಟ. ಅಂದರೆ ಮೊದಲು ನಮಗೆ ಇದೆ ಅಂತ ಕಂಡ್ರೆ ಅದು ಭಾವ, ಮೊದಲು ಇಲ್ಲ ಅಂತ ಕಂಡ್ರೆ ಅಭಾವ ಅಂತ ಹೀಗೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹೀಗೆ ಈ ಭೇದವನ್ನು ವಸ್ತು ಸ್ವರೂಪ ಅಂತ ಒಪ್ಪಿಕೊಂಡಾಗ ನಮಗೆ ಇನ್ನೂ ಅನೇಕ ವಿಷಯಗಳು ಸ್ಪಷ್ಟ ಆಗ್ತಾ ಹೋಗ್ತವೆ. ಈ ಅದ್ವೈತ ಸಿದ್ಧಾಂತದಲ್ಲಿ ಏನು ಭೇದದ ಖಂಡನೆ ಎಲ್ಲ ಬಂದಿವೆ, ಅದನ್ನೆಲ್ಲ ನೋಡ್ತಾ ಹೋದರೆ ಅದು ಭೇದ ನೈಯಾಯಿಕರು ಹೇಳಿದಂಥ ಬೇರೆಯವರು ಹೇಳಿದ ಭೇದವನ್ನು ಖಂಡನೆ ಮಾಡಿದ್ದಾರೆ. ಯಾಕೆಂದರೆ ಅವರೆಲ್ಲ ಭೇದವನ್ನು ವಸ್ತು ಸ್ವರೂಪ ಅಂತ ಹೇಳಿಲ್ಲ, ಆ ವಸ್ತುವಿನಲ್ಲಿರುವ ಧರ್ಮ ಅಂತ ಹೇಳಿದ್ದಾರೆ. ಹೇಗೆ ನೆಲದ ಮೇಲೆ ಒಂದು ಘಟ ಇರುತ್ತೆ, ಧರ್ಮ ಅಂತಂದರೆ ಅದರಲ್ಲಿರುವಂಥ ಒಂದು ಕ್ವಾಲಿಟಿ. ಅದರ ಕ್ವಾಲಿಟಿ ಅಂತ ಹೇಳಲಿಕ್ಕೆ ಹೊರಟಾಗ ಏನೇನೇನೇನೇನೋ ಸಮಸ್ಯೆಗಳು ಬರ್ತವೆ. ಆ ಯಾವ ಸಮಸ್ಯೆಗಳು ಈ ವಸ್ತು ಸ್ವರೂಪ ಅಂತ ಹೇಳಿದಾಗ ಬರೋದಿಲ್ಲ. ಈ ಪಕ್ಷದಲ್ಲಿ ಒಂದು ದೊಡ್ಡ ಚರ್ಚೆ ಇದೆ ವಿಷ್ಣು ತತ್ವ ನಿರ್ಣಯದಲ್ಲಿ. ಸುಮ್ಮನೆ ಅದರ ವಾಕ್ಯವನ್ನು ಇಲ್ಲಿ ಕೊಟ್ಟಿದ್ದೇನೆ ನಾನು, ಸ್ವಲ್ಪ ಹಿಂದೆನೇ ಬನ್ನಿ. ಹೇಗೆ ಸಾವಿರಾರು ದೀಪಗಳನ್ನು ಏಕಕಾಲದಲ್ಲಿ ನೋಡ್ತೀವೋ ನಾವು, ಹಾಗೆ ನಮಗೆ ಏಕಕಾಲದಲ್ಲಿ ಪ್ರತಿಯೋಗಿ ಅನಿಯೋಗಿ ಎಲ್ಲದರ ಜ್ಞಾನ ಬರಬಹುದು ಅಂತ ಅದೊಂದು ವಿಷಯ. ಇನ್ನೊಂದು, ನಮಗೆ ಯಾವತ್ತಾದರೂ ಸಂಶಯ ಬಂದರೆ ಒಂದು ಕರಗಿದ ತುಪ್ಪ, ಎಣ್ಣೆ, ಅವುಗಳನ್ನು ನೋಡಿ ಇದು ತುಪ್ಪ ಅನ್ಕೊಳ್ಬೋದು, ಎಣ್ಣೆಯನ್ನು ತುಪ್ಪ ಅಂದ್ಕೊಳ್ಬೋದು, ತುಪ್ಪವನ್ನು ಎಣ್ಣೆ ಅಂದ್ಕೊಳ್ಬೋದು. ಆದರೆ ಅವುಗಳನ್ನು ನೋಡಿಬಿಟ್ಟು ಇದು ಕಲ್ಲು ಮಣ್ಣು ಅಂತ ಹೇಳಿ ಸಂಶಯ ಬರಲ್ಲ. ಹಾಗಾದರೆ ನಮಗೆ ಯಾವುದೇ ವಸ್ತುವನ್ನು ನೋಡಲಿ, ಆ ವಸ್ತುವನ್ನು ನೋಡಿದ ಕ್ಷಣ ಉಳಿದೆಲ್ಲ ವಸ್ತುಗಳ ಭೇದ ಜ್ಞಾನ ಬಂದುಬಿಟ್ಟಿದೆ. ತುಂಬ ಸಾದೃಶ್ಯ ಇದ್ದರೆ ಆಗ ಅಲ್ಲಿ ಆ ಒಂದು ಭೇದದ ವಿಷಯದಲ್ಲಿ ಗೊಂದಲ ಬರುತ್ತೆ ಅಷ್ಟೇ ಹೊರತು ಪ್ರತಿಯೊಂದು ಜ್ಞಾನವೂ ಕೂಡ ಭೇದವನ್ನು ವಿಷೀಕರಿಸ್ತಾ ಇದೆ ಅನ್ನೋದು. ಇನ್ನೊಂದು, ಇಲ್ಲೊಂದು ಚಿತ್ರ, ಇದಕ್ಕೆ ಮುಂದಿಂದು ಒಂದು ಸಣ್ಣ ವಿಷಯ. ಅದ್ವೈತಿಗಳ ಗ್ರಂಥಗಳಲ್ಲಿ ಭೇದದ ವಿಷಯದಲ್ಲಿ ಮಾಡ್ತಕ್ಕಂಥ ಒಂದು ದೊಡ್ಡ ಆಕ್ಷೇಪ ಏನು ಅಂತಂದರೆ, ಶಾಸ್ತ್ರ ಏನನ್ನು ಹೇಳುತ್ತೆ ಅಂತ ವಿಚಾರ ಮಾಡಬೇಕಾದ್ರೆ ಒಂದು ಕ್ರೈಟೀರಿಯಾ ಹೇಳಿದ್ದಾರೆ. ಹೊಸ ವಿಷಯವನ್ನು ಹೇಳಿದರೆ ಅದನ್ನು ಇಟ್ಕೊಳ್ಬೇಕು ಅಂತ, ಅಪೂರ್ವ ವಿಷಯ ಆಗಬೇಕು ಅಂತ. ಈಗಾಗಲೇ ಗೊತ್ತಿರೋ ವಿಷಯವನ್ನು ಹೇಳಿದರೆ ಶಾಸ್ತ್ರದ್ದೇನು ವೈಶಿಷ್ಟ್ಯ ಬಂತು? ಅಪೂರ್ವ ವಿಷಯ. ಭೇದ ಅಭೇದಗಳನ್ನು ತಗೊಂಡ್ರೆ ಅದರಲ್ಲಿ ಯಾವುದು ಅಪೂರ್ವ? ಭೇದ ಕಣ್ಣಿಗೆ ಕಾಣ್ತಾ ಇದೆ, ಅಭೇದ ಕಾಣ್ತಾ ಇಲ್ಲ. ಆದ್ದರಿಂದ ಅಭೇದವನ್ನು ಹೇಳಿದರೆ ಶಾಸ್ತ್ರಕ್ಕೆ ವೈಶಿಷ್ಟ್ಯ ಬರುತ್ತೆ ಅಂತ ಇದೊಂದು ದೊಡ್ಡ ಟಾಪಿಕ್ಕು. ನ್ಯಾಯಾಮೃತದಲ್ಲೂ ಇದರ ಬಗ್ಗೆ ಎಲ್ಲ ಸಾಕಷ್ಟು ವಿಚಾರ ಮಾಡಿದ್ದಾರೆ, ಎಲ್ಲ ಒಂದು ವಿಷಯ. ಇದನ್ನು ಒಂದು ಸಲ ವಿದ್ಯಾಮಾನ್ಯ ತೀರ್ಥರು ಹೀಗೆ ಸಂಚಾರ ಕ್ರಮದಲ್ಲಿ ಕಂಚಿಗೆ ಹೋಗಿ ಅವರು ಯಾವಾಗಲೂ ಬೆಳಿಗ್ಗೆ 4 ಗಂಟೆ 4:15 ಸ್ನಾನ ಮಾಡುವವರು ಇಡೀ ತಮ್ಮ ಜೀವನದಲ್ಲಿ. ಅಲ್ಲಿ ಸ್ನಾನ ಮಾಡಿ ಬರ್ತಾ ಇದ್ದಾರೆ. ಒಬ್ಬರು ಕತ್ತಲೆ ಇತ್ತು, ಒಬ್ಬರು ಬಂದು ನಮಸ್ಕಾರ ಮಾಡಿದರು. ಯಾರು ಅಂತ ಕೇಳಿದರು. ಅನಂತಕೃಷ್ಣ ಶಾಸ್ತ್ರಿಗಳು ಅಂತ ಹೇಳಿದರು. ಏನಿಲ್ಲಿ ಅಂತ ಕೇಳಿದರು. ಕೆಲವರು ಬಂಗಾಳದಲ್ಲಿ ಇರ್ತಾ ಇದ್ದರು. ಏನಿಲ್ಲಿ ಅಂತಂದಾಗ ಕಂಚಿಯಲ್ಲಿ ಒಂದು ದೊಡ್ಡ ಸಭೆ ನಡೆದಿದೆ. ಹೌದಾ, ಯಾರ್ಯಾರು ಬಂದಿದ್ದಾರೆ? ದೇಶದ ಎಲ್ಲ ಕಡೆಯಿಂದಲೂ ವಿದ್ವಾಂಸರು ಬಂದಿದ್ದಾರೆ, ಭಾಳ ದೊಡ್ಡ ಸಭೆ ಅಂತ. ನಮಗೆ ಆಹ್ವಾನ ಇಲ್ವಾ? ಅವಶ್ಯ, ತಾವು ಇಲ್ಲಿದ್ದೇನೆ ಗೊತ್ತಿರಲಿಲ್ಲ, ಮಠದ ಕಡೆಯಿಂದ ನಮಗೆ ಆಹ್ವಾನವನ್ನು ಕೊಡಿಸೋ ವ್ಯವಸ್ಥೆ ಮಾಡ್ತೀವಿ ಅಂತಂದರು. ಆಮೇಲೆ ಅದು ಕರೆದರು, ಆಯಿತು, ಹೋದರು. ತುಂಬ ದೊಡ್ಡ ಸಭೆ. ಅಂದರೆ ಆ ದೇಶದ ಆವಾಗ ಇದ್ದ ಎಲ್ಲ ಪ್ರಮುಖ ವಿದ್ವಾಂಸರು ಕೂತಿದ್ದಾರೆ. ಇವರು ಸಪೋರ್ಟಿಗೆ ಯಾರನ್ನೋ ಕರ್ಕೊಂಡು, ಏನಿಲ್ಲ, ಇವರು ಸಂಚಾರದಲ್ಲಿ ಹೋದರು. ಇವ್ರ ಜೊತೆ ಇದ್ದವರು ಬರೀ ವಿದ್ಯಾರ್ಥಿಗಳಷ್ಟೇ ಹೋಗಿದ್ದಾರಷ್ಟೇ. ಹೋಗಿ ಕೂತರು ಅಲ್ಲಿ. ಆಮೇಲೆ ನಿಮ್ಮ ಬಗ್ಗೆ ಬಹಳ ಕೇಳಿದ್ದೀವಿ, ಅದಕ್ಕೆ ಯಾವುದಾದ್ರೂ ಒಂದು ವಿಷಯ
ಭೇದಸ್ಯ ಅಪೂರ್ವತ ಅನ್ನೋದ್ರ ಬಗ್ಗೆ ತಾವು ಮಾತಾಡೋಣ ಆಗಲಿ ಅಂತ. ಅಂದರೆ ಇದು ಟಾಪಿಕ್ ಕಷ್ಟದ್ದು, ಇದನ್ನು ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಆಗಲ್ಲ, ಇದು ನಮ್ಮ ಪಿಚ್ಚಿಗೆ ಅವ್ನು ಕರ್ಕೊಂಡು ಬಂದರೆ ಅವ್ನು ಸೋಲ್ಸೋದು ಸುಲಭ ಅನ್ನೋ ಥರ ಆ ವಿಷಯವನ್ನು ತೆಗೆದಾಗ ವಿದ್ಯಾಮಾನ್ಯ ತೀರ್ಥರು 40-45 ನಿಮಿಷಗಳ ಕಾಲ ಚೆನ್ನಾಗಿ ಪಂಚಭೇದಗಳು ಕೂಡ ಅಪೂರ್ವವೇ. ಬಹಳ ಆಶ್ಚರ್ಯ ಆಗಬಹುದು. ಹೇಗೆ ಅಂತಂದರೆ, ಈಗ ಪರಮಾತ್ಮ ಇದ್ದಾನೆ ಅಂತಲೇ ಗೊತ್ತಿಲ್ಲ ಅಂದಮೇಲೆ ಅವನ ಭೇದ ನಮಗೆ ಹೆಂಗೆ ಗೊತ್ತಿದೆ ಮುಂಚೆ? ಹಾಗಾದರೆ ಶಾಸ್ತ್ರದಿಂದ ಜೀವೇಶ್ವರ ಭೇದ ಮುಂಚೆ ಗೊತ್ತಿಲ್ಲದೆ ಇರೋದು ಗೊತ್ತಾಗ್ತಾ ಇದೆ. ಆ ವಿಷಯ ಅಪೂರ್ವ. ಇದು ಎಲ್ಲ ಜಡಗಳ ಭೇದ ಅಪೂರ್ವ ಅಂತಂದರೆ, ಜಡ ಎಲ್ಲಿ? ನಾವೊಂದು 4 ಜಡಗಳು ನೋಡ್ತಾ ಇದ್ದೀವಿ ಅಷ್ಟೇ. ಎಷ್ಟು ಜಡಗಳಿವೆ? ಸ್ವರ್ಗ, ನರಕ, ಸಪ್ತಲೋಕ, ಸಪ್ತಸಾಗರ, ಅದು ಇದು ಎಲ್ಲ ಇವೆ. ಅವುಗಳ ಭೇದ ನಮಗೆ ಗೊತ್ತಿಲ್ಲ. ಹೀಗೆ ಜಡಭೇದ, ಜೀವಭೇದ ಎಲ್ಲ ಪಂಚಭೇದಗಳು ಕೂಡ ಅಪೂರ್ವವೇ ಅಂತ. ಆಮೇಲೆ ಅದರಲ್ಲಿ ಚರ್ಚೆ ಶುರು ಆಯಿತು. ಅವ್ರು ಕೇಳಿದರು, ಇವರು ಯಾವ ಪ್ರಶ್ನೆ ಬಂದರೂ ಎಲ್ಲದಕ್ಕೂ ಉತ್ತರ ಕೊಟ್ಟರು. ಅದು 1956 ಮಾರ್ಚ್ ಅದಾಗಿದೆ. ಮುಂದೆ ಆಗಸ್ಟಲ್ಲಿ ಪೂರ್ಣಪ್ರಜ್ಞ ವಿದ್ಯಾಪೀಠದ ಸ್ಥಾಪನೆ ಆಗಿದೆ 1956ರಲ್ಲೇ. ಇದು ಅವತ್ತಿನ ಹಿಂದೂ ಪತ್ರಿಕೆಯಲ್ಲೂ ಕೂಡ ಬಂದಿದೆ ಅಂತ ಹೇಳಿಬಿಟ್ಟು ಅದನ್ನು ದಾಖಲೆ ಮಾಡಿದ್ದಾರೆ ಅವರ ಜೀವನ ಚರಿತ್ರೆಯಲ್ಲೆಲ್ಲ. ಹೀಗೆ ಭೇದಸ್ಯ ಅಪೂರ್ವತಾ ಅನ್ನೋದು ಅದು ಒಂದು ತುಂಬ ಸಿದ್ಧವಾಗಿರ್ತಕ್ಕಂಥ ಶಾಸ್ತ್ರಗಳ ಮುಖ್ಯವಾದಂಥ ಒಂದು ವಿಷಯ. ಸಮಯ ಎಷ್ಟಿದೆ? ಕೊನೆಯ ಒಂದು ವಿಷಯ, 2 ವಿಷಯ. ಈ ಭೇದವನ್ನು ತಿಳ್ಕೊಳ್ಬೇಕಾದ್ರೆ ಒಂದು ವಿಶೇಷ ಅನ್ನೋದನ್ನು ತಿಳ್ಕೊಳ್ಬೇಕು. ಶ್ರೀಮದ್ ಆಚಾರ್ಯರ ಒಂದು ಬಹಳ ವಿಶಿಷ್ಟವಾದಂಥ ಕೊಡುಗೆ ಅದು. ಈಗ ಅಲ್ಲೊಂದು ಬಟ್ಟೆದ್ದು ಗೊತ್ತಾಗುತ್ತೋ ಎಲ್ಲೋ ಅಂತೂ ಬಟ್ಟೆ ಚಿತ್ರ ಇಲ್ಲೇ ನೋಡೋಣ. ಯಾವುದಾದ್ರೂ ಒಂದು ಬಟ್ಟೆಯನ್ನು ನೋಡಿದ ಕೂಡಲೇ ನಮ್ಮ ಪ್ರತ್ಯಕ್ಷದ ಅನುಭವದಲ್ಲಿ ಆ ಬಟ್ಟೆ, ಅದರ ಬಣ್ಣ, ಅದರ ಆಕಾರ, ಅದರ ಮಡಿಕೆ ಗಿಡಿಕೆ ಇವೆಲ್ಲವೂ ಒಂದೇ. ಅನುಭವದಲ್ಲಿ ಬಟ್ಟೆ ಬೇರೆ, ಬಣ್ಣ ಬೇರೆ, ಅದರ ಆಕಾರ ಬೇರೆ ಇಲ್ಲ. ಅನುಭವದಲ್ಲಿ ಅದೆಲ್ಲ ಸೇರಿ ಅದು ಒಂದೇ. ಆದರೆ ಅದನ್ನೇ ನಾವು ಶಬ್ದದಲ್ಲಿ ಹೇಳಲಿಕ್ಕೆ ಹೊರಟಾಗ ಬಟ್ಟೆಯ ಬಣ್ಣ, ಬಿಳಿಯಾದ ಬಟ್ಟೆ ಅಂತ ಅಲ್ಲಿ ವ್ಯತ್ಯಾಸ ಬರಲಿಕ್ಕೆ ಶುರುವಾಯಿತು. ಹಾಗಾದರೆ ಅನುಭವದಿಂದ ಅಥವಾ ಯಾವುದೇ ಪ್ರಮಾಣದಿಂದ ಒಂದು ಅಂತ ಸಿದ್ಧ ಆಗಿ ಅಲ್ಲಿ ಭೇದದ ಕಾರ್ಯಗಳು. ಈಗ ನಾವು ಷಷ್ಠಿ ವಿಭಕ್ತಿ ಬಳಸ್ತಿದ್ದೀವಲ್ಲ, ಬಟ್ಟೆಯ ಬಣ್ಣ ಅಂಥೇಳಿ. ನಾವು ಷಷ್ಠಿ ಬಳಸೋದು ನಿಜವಾಗಿ ಎಲ್ಲಿ ಅಂತಂದರೆ, ಈಗ ಚೈತ್ರನ ಪುಸ್ತಕ, ಚೈತ್ರ ಬೇರೆ, ಪುಸ್ತಕ ಬೇರೆ. ಸೊ ಈ ಥರ ಇಬ್ಬರು ಇದ್ದಾಗ ಷಷ್ಠಿ ಬಳಸ್ತೀವಿ. ಬಟ್ಟೆಯ ಬಣ್ಣ ಅಂತ ಷಷ್ಠಿ ಬಳಸ್ತಾ ಇದ್ದೀವಿ. ಇಲ್ಲಿ ನಿಜವಾಗಿ ಭೇದ ಇಲ್ಲ ಅಂತ ಹೆಂಗೆ ಗೊತ್ತಾಯಿತು ಅಂತಂದರೆ ನಮ್ಮ ಅನುಭವದಲ್ಲಿಲ್ಲ. ನೋಡಿ, ಅನುಭವದಲ್ಲಿ ಒಂದೇ ಅದೆಲ್ಲವೂ. ಹೀಗೆ ಪರಮಾತ್ಮನ ವಿಷಯದಲ್ಲೂ ಹಾಗೇನೆ. ಭಗವಂತನ ಯಾವ ಗುಣಗಳಿಗೂ ಪರಮಾತ್ಮನಿಗೂ ಭೇದ ಇಲ್ಲ. ಆದರೆ ಬ್ರಹ್ಮಣ ಆನಂದ, ಬ್ರಹ್ಮನ ಆನಂದ ಷಷ್ಠಿ ಪ್ರಯೋಗ ಇದೆ. ಈ ಥರ ಭೇದ ಇಲ್ಲದೇ ಇದ್ದರೂ ಭೇದದ ವ್ಯವಹಾರಗಳು ನಡೆದರೆ ಅದು ಹೇಗೆ ನಿರ್ವಾಹ ಮಾಡೋದು ಅಂತಂದರೆ ಅದಕ್ಕೊಂದು ವಿಶೇಷ, ಅದೊಂದು ಶಕ್ತಿ. ಪದಾರ್ಥಗಳಲ್ಲಿ ಒಂದು ಶಕ್ತಿ ಇದೆ. ಏನು ಶಕ್ತಿ ಇದೆ ಅಂತಂದರೆ, ಒಂದೇ ಆಗಿದ್ದರೂ ಅದರಲ್ಲಿ ಒಂದು ಮುಖದಿಂದ ತಿಳಿಯುತ್ತೆ, ಇನ್ನೊಂದು ಮುಖದಿಂದ ತಿಳಿಯೋದಿಲ್ಲ. ನಮಗೆ ಕಣ್ಣಿನಿಂದ ರೂಪ ಗೊತ್ತಾಗುತ್ತೆ, ಅದೇ ವಸ್ತು ಆಗಿರ್ತಕ್ಕಂಥ ಗಂಧ ಕಣ್ಣಿನಿಂದ ಗೊತ್ತಾಗಲ್ಲ. ಹಾಗಾದರೆ ಒಂದೇ ಆಗಿದ್ದರೂ ಒಂದು ಗೊತ್ತಾಗುತ್ತೆ, ಒಂದು ಗೊತ್ತಾಗಲ್ಲ. ಈ ಥರದ ಭೇದದ ಕೆಲಸ ಎಲ್ಲ ಮಾಡುವಂತಹ ಒಂದು ಶಕ್ತಿ ಇದೆ. ಅದಕ್ಕೆ ವಿಶೇಷ ಅಂತ ಹೇಳಿ ಹೆಸರು. ಅದನ್ನೂ ತಿಳ್ಕೊಂಡಾಗ ಅದರಿಂದ ಎಷ್ಟೋ ಕಡೆ ಭೇದ ಅನ್ನೋ ಶಬ್ದವನ್ನು ಬಳಸೋ ಸಂದರ್ಭದಲ್ಲಿ ವಿಶೇಷವನ್ನು ಹೇಳಿರ್ತಕ್ಕಂಥದ್ದು ಇದೆ ಅಂತ ಹೇಳಿದ್ದಾರೆ. ಕೊನೆಯ ಒಂದು ವಿಷಯ, ಭಾಗವತದಲ್ಲಿ ಅಲ್ಲಿ ಇಲ್ಲಿ ಅನೇಕ ಕಡೆ ಭೇದ ಜ್ಞಾನವನ್ನು ನಿಂದನೆ ಮಾಡಿದ್ದಾರೆ. ಭೇದವನ್ನು ತಿಳಿದವನು ನರಕಕ್ಕೆ ಹೋಗ್ತಾನೆ, ಭೇದಜ್ಞಾನಿ ವ್ಯಥೆಪಡ್ತಾನೆ ಅಂತ ಹೀಗೆಲ್ಲ ಮಾತುಗಳು ಬಂದಿವೆ. ಇದೇ ಸಂಶೋಧನಾ ಮಂದಿರದಲ್ಲೊಂದು ಸೆಮಿನಾರ್ ಆದಾಗ ಒಬ್ಬರು ಭಾಗವತೆ ಕಥಂ ಭವಂತಹ ಭೇದಂ ವದಂತಿ ಸರ್ವತ್ರ ಅಭೇದ ಏವ ದೃಶ್ಯತೆ ಅಂತ. ಭಾಗವತದಲ್ಲಿ ಅನೇಕ ಕಡೆ ಭೇದವನ್ನು ಹೇಳ್ತಕ್ಕಂತಹ ವಾಕ್ಯಗಳು, ಏಕಾದಶ ಸ್ಕಂದಕ್ಕೆ ಹೋದರಂತೆ ಹೀಗೆ ಭೇದವನ್ನು ನಿಂದನೆ ಮಾಡಿರ್ತಕ್ಕಂತಹ ವಾಕ್ಯಗಳೆಲ್ಲ ಸಿಗ್ತವೆ. ಶ್ರೀಮದ್ ಆಚಾರ್ಯರ ಒಂದು ವೈಶಿಷ್ಟ್ಯ ಅವರ ಜೀವನ ಚರಿತ್ರೆಯಲ್ಲಿ ಬರುತ್ತೆ. 16ನೇ ಸರ್ಗದಲ್ಲಿ ಪರೀಕ್ಷೆ ಮಾಡಲಿಕ್ಕೆ ಬಂದ್ರಂತೆ ಜಟ್ಟಿಗಳು. ನಾನು ನಾರಾಯಣ ಅಂತ ದೇವರ ಸ್ಮರಣೆ ಮಾಡ್ತಿರ್ತೀನಿ, ಅದು ಆಗದೆ ಇರೋ ಹಾಗೆ ಮಾಡಿರಿ ಅಂತ. ಅವರು ಮೊದಲು ಒತ್ತಿದರೆ ಸ್ವಲ್ಪ ಏನೋ ಮೆತ್ತಗಿತ್ತು. ಇನ್ನಷ್ಟು ಒತ್ತುತ್ತಾ ಹೋದರೆ ಅವರಿಗೆ ಅದು ಕಲ್ಲು ಒತ್ತುತ್ತಾ ಇದ್ದೀವಾ, ವಜ್ರ ಒತ್ತಾ ಇದ್ದೀವಾ ಅಂತ ಅನ್ನಿಸ್ತಂತೆ. ಅಂದರೆ ನೀವು ಒತ್ತಿದಷ್ಟು ಹೆಚ್ಚು ಗಟ್ಟಿ ಆಗುತ್ತೆ. ಹಾಗೆ ಶ್ರೀಮದಾಚಾರ್ಯರಿಗೆ ನೀವು ಎಷ್ಟು ಕಠಿಣವಾದ ವಾಕ್ಯವನ್ನು ಕೊಟ್ಟರೆ ಅವರು ಅಷ್ಟು ವಿಶಿಷ್ಟವಾಗಿ ವ್ಯಾಖ್ಯಾನ ಮಾಡ್ತಾರೆ.
ನೀವು ಅಭೇದ ವಾಕ್ಯ ಕೊಟ್ಟರೆ ಭೇದ ಬರುವಾಗ ತೋರಿಸ್ತಾರೆ. ಭೇದ ಜ್ಞಾನವನ್ನು ನಿಂದನೆ ಮಾಡಿದರೆ ಅದಕ್ಕೆ ಎಷ್ಟು ಅಪೂರ್ವವಾದಂಥ ಅರ್ಥವನ್ನು ಹೇಳ್ತಾರೆ ಶ್ರೀಮದಾಚಾರ್ಯರು ಅಂತಂದರೆ, ಈಗ ಭೇದ ಜ್ಞಾನಿ ಅಂತಂದರೆ ಇದು ತಪ್ಪು ತಿಳಿದವನು ಅಂತ ಅರ್ಥ ಅಂತ. ಭೇದ ಜ್ಞಾನ ಅಂದರೆ ತಪ್ಪು ತಿಳುವಳಿಕೆ. ಇದು ಹೇಗೆ ಅರ್ಥ ಬಂತು ಅಂತಂದರೆ, ಭೇದ ಅಂದ್ರೇನು? ಇರೋದಕ್ಕಿಂತ ಬೇರೆ. ಭೇದ ಜ್ಞಾನ ಅಂದರೆ ಬೇರೆ ತಿಳಿಯೋದು ಅಂತ ಅರ್ಥ. ಇರೋದೊಂದು ತಿಳಿದಿದ್ದೊಂದು. ಎಷ್ಟು ಅಪೂರ್ವವಾದ ಅರ್ಥ ಬಂತು ನೋಡ್ರಿ. ಇರೋದೊಂದು ತಿಳಿದಿದ್ದೊಂದು ಅಂತಂದರೆ ಇದು ಭೇದ ಜ್ಞಾನ ಆಯಿತು. ಹಾಗಾದರೆ ಇಂಥ ಜ್ಞಾನವನ್ನು ನಿಂದೆ ಮಾಡಿರೋದು. ಭೇದ ಜ್ಞಾನಿಯು ನರಕವನ್ನು ಹೊಂತಾನೆ, ಅನರ್ಥವನ್ನು ಹೊಂದುತ್ತಾನೆ ಅಂತಂದರೆ ಯಾವಾಗಲೂ ಎಚ್ಚರಿಕೆ ಎಲ್ಲಿರಬೇಕು ಅಂತಂದರೆ, ಇರೋದನ್ನು ಇದ್ದಿದ್ದನ್ನು ಇದ್ದ ಹಾಗೆಯೇ ತಿಳಿಯೋದರ ಕಡೆ ಗಮನ ಇರಬೇಕೇ ಹೊರತು ಇರೋದೊಂದು ಇಲ್ಲದೆ ಇರೋದೊಂದು ಒಂದು ಹೀಗೆ ಜ್ಞಾನ ಬರುವಂತಹ ಸಂಭವ ಇರ್ತವೆ. ಯಾವಾಗಲೂ ಆ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಅದು ಸಂದರ್ಭ ಬಂದಿರುವಂಥದ್ದು. ಇನ್ನು ಮುಂದೆ ಇನ್ನೊಂದು ಸಂದರ್ಭವೂ ಇದೆ. ನದಿಗೆ ಹೋಗಿ ಸ್ನಾನ ಮಾಡಬೇಕಾದ್ರೆ ಈ ನೀರು ಗಂಗೆ, ಗಂಗೆ ನೀರನ್ನೇ ಗಂಗೆ ಅಂತ ತಿಳ್ಕೊಂಡ್ಬಿಡೋದು. ಈ ನೀರೇ ನನ್ನನ್ನು ಉದ್ಧಾರ ಮಾಡುತ್ತೆ ಅಂತ ತಿಳ್ಕೊಳ್ಳೋದಿಲ್ಲ. ತೀರ್ಥ ಬುದ್ಧಿ ಜಲೆ, ನೀರನ್ನೇ ತೀರ್ಥ ಅಂತ ತಿಳ್ಕೊಂಡ್ರೆ ಅದು ತಪ್ಪು. ಆ ನೀರಿನ ಒಳಗೆ ಗಂಗಾದೇವಿ ಇದ್ದಾಳೆ, ವರುಣದೇವರಿದ್ದಾರೆ, ಅವರ ಒಳಗೆ ವಾಯುದೇವರಿದ್ದಾರೆ, ಅವರೊಳಗೆ ಭಗವಂತ ಇದ್ದಾನೆ ಅಂತ ಈ ಥರ ತಿಳ್ಕೊಂಡಾಗ ಮಾತ್ರ ಅದು ನಮ್ಮನ್ನು ತೀರ್ಥ ತಾರಯತೀತಿ ತೀರ್ಥಂ, ನಮ್ಮನ್ನು ತಾರಣ ಮೋಕ್ಷದ ಕಡೆ ಕರ್ಕೊಂಡು ಹೋಗುತ್ತೆ ಅಂತ. ಹೀಗೆ ಇದ್ದದ್ದನ್ನು ಇದ್ದ ಹಾಗೆ ತಿಳ್ಕೊಳ್ಬೇಕು. ಇದೇನು ಸಾಮಾನ್ಯವಾದಂಥ ವಿಷಯ. ನಾವು ಪ್ರತಿಕ್ಷಣ ಭೇದ ಜ್ಞಾನದಲ್ಲಿ ಇರ್ತೀವಿ. ನಾನು ಮಾಡ್ತೇನೆ ಅಂತ ತಿಳ್ಕೊಳ್ತೀವಿ. ಪರಮಾತ್ಮನ ಬಿಟ್ಟೆ. ಹಾಗಾದ್ರೆ ಪರಮಾತ್ಮನನ್ನು ಬಿಟ್ಟು ಅವನ ಸ್ಮರಣೆ ಬರದೇ ಎಷ್ಟೆಷ್ಟು ಚಟುವಟಿಕೆಗಳು ನಡೀತಾ ಇವೆ. ಈಗ ಈ ವ್ಯಾಪಾರ ನಡೀತಾ ಇದೆ, ಈಗ ನೆನಪಾಗ್ತಾ ಇದೆ, ಒಳಗಿದ್ದ ದೇವರು ಹೇಳಿಸ್ತಾ ಇದ್ದಾನೆ, ಕೇಳಿಸ್ತಾ ಇದ್ದಾನೆ ಅಂಥೇಳಿ. ಇಲ್ಲ ಅಂತಂದರೆ ಆಯ್ತು, ಅದು ಭೇದ ಜ್ಞಾನ ಆಯಿತು. ಅಂದರೆ ಸರಿಯಾದ ಜ್ಞಾನ ಆಗಲಿಲ್ಲ. ಹೀಗೆ ಇರೋದನ್ನು ಸರಿಯಾಗಿ ತಿಳ್ಕೊಂಡ್ರೇ ಅದು ಯಥಾರ್ಥ ಜ್ಞಾನ. ಹೀಗಾಗಿ ಭೇದ ಜ್ಞಾನ ಅನ್ನೋದು ಅನ್ಯಥಾ ಜ್ಞಾನ ಅರ್ಥದಲ್ಲೂ ಕೂಡ ಶಾಸ್ತ್ರಗಳಲ್ಲಿ ವ್ಯವಹಾರದಲ್ಲಿದೆ. ಆದ್ದರಿಂದ ಅದನ್ನು ನಿಂದನೆ ಮಾಡಿದ್ದೇ ಹೊರತು ಜೀವೇಶ್ವರರಲ್ಲಿ, ಪರಸ್ಪರ ಜೀವರಲ್ಲಿ ಭೇದ ಇದೆ ಅನ್ನೋ ಜ್ಞಾನವನ್ನು ನಿಂದನೆ ಮಾಡಿದ್ದು ಅಲ್ಲ ಅಂತ ಹೀಗೆ ಶ್ರೀಮದಾಚಾರ್ಯರು ಅದನ್ನು ನಿರೂಪಣೆ ಮಾಡಿದ್ದಾರೆ ಅನ್ನೋಲ್ಲಿಗೆ ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ. ಅದೇ ಜೀವೇಶ್ವರ ಭೇದ ಏನ ಪ್ರಮಾಣೇನ ಜ್ಞಾಯತೆ ತದ್ವಿಷಯ ಪ್ರಶ್ನೆ ಕನ್ನಡದಲ್ಲಿ. ಜೀವೇಶ್ವರ ಭೇದ ಯಾವ ಪ್ರಮಾಣದಿಂದ ನೀವು ಇಲ್ಲಿ ಸ್ಪರ್ಶ ಮಾಡೋ ವಿಷಯ ಯಾವ ಪ್ರಮಾಣದಿಂದ ತಿಳಿಯುತ್ತೆ ಅನ್ನೋ ವಿಷಯ. ತತ್ವನಿರ್ಣಯದಲ್ಲಿ ಆಚಾರ್ಯ ವಾಕ್ಯದಲ್ಲೇ ಆಪಾದಕ ವಿರೋಧ ಕಾಣುತ್ತೆ. ಒಂದು ಕಡೆ ಹೇಳ್ತಾರೆ ನಚ ಜೀವೇಶ್ವರ ಭೇದ ಸಿದ್ಧಮಿತಿ ಅನುವಾದಕತ್ವ ಭೇದವಾಕ್ಯ ಆಗಮಿನ ಈಶ್ವರ ಸೇವೆ ಅಸಿದ್ಧೆ. ನಾವು ಬಲ್ವಾಸ ಮಾಡೋ ವಿಷಯದಲ್ಲಿ ಅದನ್ನೇ ಬಂತು. ಮತ್ತೊಂದು ಕಡೆ ಹೇಳ್ತಾರೆ ಪ್ರತ್ಯಕ್ಷಾನುಮಾನ ಕಾನಾಭ್ಯಾಂ ಸಿದ್ಧತ್ವೇತ ಭೇದಸ್ಯ ವಿರೋಧಾತ್ಯವ ಪ್ರಾಮಾಣ್ಯಂ ಭೇದಾವಮಸ್ಯ ಅಂತ. ಇಲ್ಲಿ ಒಂದು ಕಡೆ ಆಗಮ ಬಿಟ್ಟು ಭೇದ ತಿಳಿಲಿಕ್ಕೆ ಆಗಲ್ಲ. ಯಾಕಂದ್ರೆ ಭೇದ ಅಂದ್ರೆ ಪ್ರತೀತಿ ದ್ವಯ ಸಾಪೇಕ್ಷ. ಗೊತ್ತೆ, ನಿಮ್ಮ ಪ್ರಶ್ನೆ ಸ್ವಲ್ಪ ವಿಸ್ತಾರವಾಗಿದೆ. ಎಲ್ರಿಗೂ ಇದಕ್ಕೆ ಸಂಕ್ಷಿಪ್ತವಾಗಿ ಹೇಳ್ತೀನಿ, ಆಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡಬಹುದು. ನಮ್ಮ ಪಕ್ಷ ಯಾವುದು ಅಂತ. ಹಾಂ, ಇಲ್ಲಿ ಅವರ ಪ್ರಶ್ನೆ ಮಾಡ್ತಾ ಇರೋದ್ರಲ್ಲಿ ಏನಿದೆ, ಈಗ ದೇವರೇ ನಮಗೆ ಗೊತ್ತಿಲ್ಲದೆ ಇದ್ದಾಗ ಅವನ ಭೇದ ನಮ್ಮಲ್ಲಿದೆ ಅನ್ನೋದು ಪ್ರತ್ಯಕ್ಷ ಆಗಲಿಕ್ಕೆ ಹೇಗೆ ಸಾಧ್ಯ? ಇದನ್ನಿಟ್ಟುಕೊಂಡೇ ತಾನೇ ಅಪೂರ್ವತ್ವವನ್ನು ಅವರು ಸಮರ್ಥನೆ ಮಾಡಿದ್ದು ಅಂತಿದೆ. ಅದಕ್ಕೆ ಒಂದು ದೃಷ್ಟಾಂತ ಕೊಟ್ಟಿದ್ದಾರೆ. ಈಗ ಪಿಶಾಚ ಅಂದರೆ ಏನು ಅಂತ ಗೊತ್ತಿದೆ, ಅದು ಹಿಂಗಿರುತ್ತೆ ಹಂಗಿರುತ್ತೆ ಏನೋ ಒಂದು ಗೊತ್ತಿದೆ. ಸ್ತಂಭ ಪಿಶಾಚೋ ನಭವತಿ ಅಂತ. ಈ ಕಂಬ ಪಿಶಾಚ ಅಲ್ಲ, ಈ ಮೈಕ್ ಪಿಶಾಚ ಅಲ್ಲ. ಯಾಕೆ ಪಿಶಾಚ ಅಂದರೆ ಅದು ಗಾಳಿ ದೇಹ ಇರುತ್ತೆ, ಹಂಗಿರುತ್ತೆ, ಹಿಂಗೆ ಏನು ಗೊತ್ತಿದೆ ಅದು. ಹಾಗಾದರೆ ಇದು ಪಿಶಾಚ ಅಲ್ಲ ಅಂತ ನಮಗೆ ಜ್ಞಾನ ಬರುತ್ತೆ. ಇದು ಪ್ರತ್ಯಕ್ಷನೋ ಬೇರೇನೋ ಅಂತ ಪ್ರಶ್ನೆ. ಇದು ಪಿಶಾಚ ಅಲ್ಲ ಅನ್ನೋದು ಇದು ಪ್ರತ್ಯಕ್ಷವೇ. ಯಾಕೆ ಅಂತಂದರೆ ಸಂಕ್ಷಿಪ್ತವಾಗಿ ಹೇಳ್ತೀನಿ, ಭೇದ ಜ್ಞಾನಕ್ಕೆ ಪ್ರತಿಯೋಗಿ ಅಂದರೆ ಯಾವುದರ ಭೇದ ಹೇಳ್ತೀವೋ ಅದರ ಜ್ಞಾನ ಬೇಕು, ಅದರ ಪ್ರತ್ಯಕ್ಷ ಬೇಕು ಅಂತಿಲ್ಲ. ಹೀಗಾಗಿ ನಮಗೆ ಶಾಸ್ತ್ರಗಳನ್ನು ಓದಿದಾಗ ದೇವರು ಅಂದರೆ ಏನು ಅಂತ ಗೊತ್ತಾಯಿತು. ಆವಾಗ ನಾನು ದೇವರಲ್ಲ. ಸೊ ದೇವರು ಏನು ಅಂತ ಗೊತ್ತಾಗಲಿಕ್ಕೆ ಶಾಸ್ತ್ರ ಬೇಕು. ಆದರೆ ಅವನು ನಾನು ಅಲ್ಲ ಅನ್ನಲಿಕ್ಕೆ ಅದಕ್ಕೆ ಬೇಡ. ಹೀಗಾಗಿ ಭೇದ ಪ್ರತ್ಯಕ್ಷ ಆಗಬೇಕು. ಹಾಂ, ಅಲ್ಲೇನಾಗ್ತಾ ಇದೆ ಅಂದರೆ ಹಗ್ಗನೂ ಕಣ್ಣಿಗೆ ಕಾಣುತ್ತೆ, ಹಾವು ಕಣ್ಣಿಗೆ ಕಾಣುವಂಥ ವಸ್ತು. ಹಾಂ, ಅವ್ರು ಹೇಳೋ ಪಾಯಿಂಟ್ ಈಗ ಕಾಣ್ತಾ ಇಲ್ಲ. ಹಾಂ, ಹಗ್ಗ ನೋಡಿದಾಗ ಇದು ಹಾವಲ್ಲ ಅಂತೀವಿ. ಹಾವು ನಮ್ಮ ತಲೆಯಲ್ಲಿರೋದು. ಹಾಗೆ
ಪ್ರತಿಯೋಗಿ ಸ್ಮರಣೆ ಇದ್ದರೆ ಸಾಕು ಅಂತ ಅದನ್ನು ಶಾಸ್ತ್ರದಲ್ಲಿ ಟೆಕ್ನಿಕಲ್ ಆಗಿ ಹೇಳ್ತಾರೆ. ಇಲ್ಲ, ಅನುವಾದಕತ್ವ ಇಲ್ಲ ಅಂತ ಹೇಳಲಿಕ್ಕೆ ಅಲ್ಲ, ಆ ವಿಷಯ ಮತ್ತೆ ನೋಡೋಣ. ಇಲ್ಲಿ ಬೇರೆಯವ್ರದ್ದು ಏನಾದರೂ ಪ್ರಶ್ನೆಗಳಿದ್ದರೆ ಸ್ವಲ್ಪ ಡಿಟೇಲ್ ಆಗಿ ಹೋಗುತ್ತೆ, ಅದರ ಶಾಸ್ತ್ರವನ್ನು ಇಟ್ಕೊಂಡು ವಿಚಾರ ಮಾಡ್ಬೋದಾದಂಥ ವಿಷಯ. ಈಗ ಪರಮಾತ್ಮ ಜ್ಞಾನ ಅನಂತ ಜ್ಞಾನ, ಜೀವರಿಗೆ ಅನಂತ ಜ್ಞಾನ ಇಲ್ಲ ಅಂತ ಅನಿಸುತ್ತೆ. ಬಟ್ ನೀವು ಹೇಳಿದ್ರೆ ಒಂದು ಎಕ್ಸಾಂಪಲ್ ಕೊಡ್ತಿದ್ರಲ್ಲ, ಒಂದು ಪಾತ್ರೆ ಮುಚ್ಚಿದೆ ಅದು ತೆಗೆದಾಗ ಜೀವಕ್ಕೆ ಅನಂತ ಜ್ಞಾನ ಬರೋದಿಲ್ಲ ಅಂತ ಪ್ರಮಾಣ ಇದೆ. ಅದೇ ಈಗ ನೋಡಿ, ದೀಪಕ್ಕೆ ಏನಾದರೂ ಮುಚ್ಚಬಹುದು ಇವತ್ತು, ಸೂರ್ಯನಿಗೆ ಮುಚ್ಚಲಿಕ್ಕಾಗಲ್ಲ. ಪರಮಾತ್ಮ ಸೂರ್ಯ ಇದ್ದ ಹಾಗೆ, ಅವನ ಅಜ್ಞಾನ ಅನಂತ, ನಮ್ಮದು ತುಂಬ ಸ್ವಲ್ಪ ಇದೆ. ಇದಕ್ಕೆ ಅಜ್ಞಾನ ಆವರಣ, ಲಿಂಗದೇಹ ಇವೆಲ್ಲ ಅನಾದಿ ಕಾಲದಿಂದ ಇರೋದರಿಂದ ನಮಗೆ ಕಾಣ್ತಾ ಇಲ್ಲ. ಅದು ನಮ್ಮದು ಜ್ಞಾನ ಹೌದು, ಆದರೆ ಅನಂತ ಅಲ್ಲ. ಆ ಯೋಗ್ಯತೆಗೆ ಅದು ಜ್ಞಾನ ಪೂರ್ಣ ಈ ಶಬ್ದ ಬಳಸಬಹುದು, ಅನಂತ ಬಳಸೋ ಹಾಗಿಲ್ಲ. ಪ್ರತಿಯೊಬ್ಬ ಜೀವರು ಕೂಡ ಪೂರ್ಣ ಆನಂದ ಉಳ್ಳವರು. ಅದಕ್ಕೆ ಹೇಳ್ತಾರೆ, ಒಂದು ಲೋಟದಲ್ಲೂ ಪೂರ್ಣ ನೀರು ತುಂಬಿಸಬಹುದು, ತಮಗೆಯಲ್ಲೂ ತುಂಬಿಸಬಹುದು, ಗಂಗಾಳದಲ್ಲೂ ತುಂಬಿಸಬಹುದು, ಹಂಡೆಯಲ್ಲೂ ತುಂಬಿಸಬಹುದು. ಚಮಚ ಇನ್ನೂ ಒಳ್ಳೆ ಉದಾಹರಣೆ ಕೊಡ್ತೀವಿ. ಅದು ಪೂರ್ಣ. ಒಂದು ಟೇಬಲ್ ಸ್ಪೂನ್ ಅಂತ ಅಂದ್ಬಿಡ್ತಾರೆ. ಇಲ್ಲ, ವೇದಸ್ಯ ದ್ರವ್ಯ ಸ್ವರೂಪ ಮತ್ತೆ ಪ್ರತ್ಯಕ್ಷದಿಂದ ಸಿದ್ಧ ಅದೆರಡು. ಅದಕ್ಕೆ ಅದನ್ನು ಉದಾಹರಣೆ ಕೊಟ್ಟಿದ್ದು. ವಸ್ತುವನ್ನು ನೋಡ್ತಿದ್ದ ಹಾಗೆ ನಮಗೆ ಉಳಿದ ಎಲ್ಲ ವಸ್ತು ಅಲ್ಲ ಅಂತ ಅದೂ ಗೊತ್ತಾಗತ್ತೆ. ಎಣ್ಣೆ ತುಪ್ಪ ಅದರಿಂದ ಯಾರಿಗೂ ಕೂಡ ಆಚಾರ್ಯ ಅಲ್ಲೇ ಉಲ್ಲೇಖನ ಮಾಡಿತ್ತು, ನಾನು ಘಟ ಇರಬಹುದೋ ಏನೋ ಅಂತ ಯಾವತ್ತೂ ಯಾರಿಗೂ ಸಂಶಯ ಬಂದಿಲ್ಲ. ನಾನು ಅಂತ ಬಂದಾಗ ಇದು ಯಾವುದಲ್ಲ ಅಂತ ಗೊತ್ತಿದೆ, ಇರೋದು ಎಲ್ಲೋ ಕೆಲವು ವಿಷಯಗಳಲ್ಲಿ ಮಾತ್ರ ಸಂಶಯ ಬರುತ್ತೆ. ಎಣ್ಣೆ ತುಪ್ಪ, ಕರಗಿದ ತುಪ್ಪ ಎಣ್ಣೆ, ಅವೆರಡರಲ್ಲಿ ಕನ್ಫ್ಯೂಷನ್ ಅಷ್ಟೇ ಹೊರತು ಏನೇನೇನೂ ಅನಿಸಲ್ಲ ಅದು.